0% ಡೌನ್ ಪೇಮೆಂಟ್, 0% ಇಂಟ್ರೆಸ್ಟ್. ಅಂದ್ರೆ ಇಂಟ್ರೆಸ್ಟ್ ಪೇ ಮಾಡಂಗಿಲ್ಲ, ಡೌನ್ ಪೇಮೆಂಟ್ ಪೇ ಮಾಡಂಗಿಲ್ಲ ಸರ್. ವುಡನ್ ಇವಾಗ ವುಡಲ್ಲೇ ನಿಮ್ಗೆ ಹುಳ ಬಂದ್ಬಿಡ್ತದೆ, ಪೌಡರ್ ಬಂದ್ಬಿಡ್ತದೆ, ಬ್ರೇಕೇಜ್ ಆಗ್ತಾರೆ ಸರ್. ಲೈಫ್ ಟೈಮ್ ವಾರಂಟಿ ಬರ್ದು ಕೊಡ್ತೀನಿ ನಾನು. ಅದರಿಂದ ಕಲೆಕ್ಷನ್ಸ್ ಕಸ್ಟಮರ್ ಬಂದವರು ವಾಪಸ್ ಹೋಗ್ಬಾರ್ದು. ಒಂದಿಲ್ಲ ಇದಿಷ್ಟ ಆಗ್ಲಿಲ್ಲ ಇನ್ನೊಂದು, ಅದಿಷ್ಟ ಆಗ್ಲಿಲ್ಲ ಇನ್ನೊಂದು. ನಾವೆಲ್ಲರೇ ನಮ್ಮ ಒಂದ್ಸರಿ ತಗೊಂಡ್ರೆ ನನ್ನ ಮಕ್ಕಳು ಯೂಸ್ ಮಾಡ್ಬೇಕ. ನೀವು ನಿಮ್ಮ ಮಕ್ಕಳೆಲ್ಲ ಸರ್ ಮೊಮ್ಮಕ್ಕಳು ಯೂಸ್ ಮಾಡ್ಬೋದು, ಅದುವರೆಗೂ ಬರ್ತದ. ಆ ತರ ಸೋಫಾಗ್ಲೂ ಇಟ್ಟಿದೀವಿ ಸರ್. ಕನ್ನಡ ಮಾತಾಡೋರು ಯಾರೇ ಬರ್ಲಿ ಅವ್ರು ಕನ್ನಡದವ್ರೆ ಅಂತಿಲ್ಲ, ಯಾಕಂದ್ರೆ ಕನ್ನಡ ಮೇಲೆ ನನಗೆ ಪ್ರೀತಿ ಜಾಸ್ತಿ. ಓಕೆನಾ? ಕನ್ನಡ ಮಾತಾಡೋರು ಯಾರೇ ಬಂದು ಕನ್ನಡ ಮಾತಾಡಿದ್ರು ಅವ್ರಿಗೆ ಸ್ಪಾಟ್ ಡಿಸ್ಕೌಂಟ್ 3,000 ರೂಪಾಯಿ ಎಕ್ಸ್ಟ್ರಾ ಮಾಡ್ಕೊಡ್ತೀನಿ ಸರ್. ಈ ಸೋಫಾ ಬೇಕು, ಈ ಹ್ಯಾಂಡಲ್ ಬೇಡ, ಇಲ್ಲ ಈ ಪಾಲಿಶ್ ಬೇಡ, ಅವ್ರಿಗೆ ಬೇರೆ ಕಲರ್ ಬೇಕು, ಅದನ್ನು ಮಾಡ್ತೀವಿ. ಇಲ್ಲ ಸೆಂಟರ್ ಟೇಬಲ್ ಈ ತರ ಬೇಡ, ನಾರ್ಮಲ್ ಬೇಕು, ಇಲ್ಲ ಬೇರೆ ತರ ಇನ್ನೂ ಗ್ಲಾಸ್ ಬೇಕು, ಅವ್ರಿಗೆ ಯಾವ ತರ ಕೇಳಿ ಸರ್. ಮಾರ್ಬಲ್ ಬೇಕು, ಪ್ರತಿಯೊಂದಕ್ಕೂ ಆಪ್ಷನ್ ಇಟ್ಟಿದೀವಿ. ನೋಡ್ಬೇಕಾದ್ರೆ ಈ ತರ ಟಿವಿ ನೋಡಕ್ ಆಪ್ಷನ್ ಇಲ್ಲ, ಬೇಡ ನಮಗ್ ಸಾಕಾಗಲ್ಲ ಮಲ್ಗೋಕು ಅದನ್ನೇ ಬೇಕು ಅಂತ ಹೇಳಿದ್ರೆ ಮಲ್ಗ 3-1-1 ಬೇಕಾ, ರೆಕ್ಲೈನರ್ಸ್ ಬೇಕಾ, ಇವೆಲ್ಲ ರೆಕ್ಲೈನರ್ಸ್. ಇದು ರೆಕ್ಲೈನರ್ ಇದು ತೋರಿಸಿ ಸರ್ ಒಂದ್ಸರಿ. ರೆಕ್ಲೈನರ್ ಇದು ಓಕೆನಾ, ಮೇನೇಲ್ ರೆಕ್ಲೈನರ್ ಸರ್. ನಮ್ದ್ರ ಆಪಲ್ ವುಡ್ ಫರ್ನಿಚರ್ ಅಂತ ಹೆಸರು ಮಾಡಿರೋದೇ ಕ್ವಾಲಿಟಿಗಾಗಿ. ಪ್ರೀಮಿಯಂ ಸೋಫಾಗ್ಲು ನಾರ್ಮಲ್ ಇಲ್ಲ, ಪ್ರೀಮಿಯಂ ಸೋಫಾಗ್ಲು ಮಹಾರಾಜ ಸೋಫಾ ಅಂತೀವಿ. ಕಲರ್ಸ್ ಓಕೆ, ಎಲ್ಲ ಕಲರಲ್ಲೂ ಕೂಡ ಎಲ್ಲ ಕಲರಲ್ಲೂ ಆಪ್ಷನ್ ಇದೆ. ಎಲ್ಲ ಸರ್ ಟೀಕ್ ವುಡ್ ಅಲ್ಲಿ ಇದೆ, ಲ್ಯಾಮಿನೇಟ್ ಅಲ್ಲಿ ಇದೆ, ಓಕೆನಾ, ರೋಸ್ ವುಡ್ ಅಲ್ಲಿ ಇದೆ, ಶೀಶಮ್ ವುಡ್ ಅಲ್ಲಿ ಇದೆ. ಇದ್ರಲ್ಲಿ 6 ಇಂಚ್ ಹಾಕಿದೀವಿ, ಪ್ಲಸ್ 2 ಇಂಚು ಪ್ಲಸ್ ಫ್ರೇಮ್. ಅಂದ್ರೆ ಒಳಗಡೆ ಒಂದು ಫ್ರೇಮ್ ಇದೆ, ಕೆಳಗಡೆ ಇನ್ನೂ ಒಂದು ಫ್ರೇಮ್ ಇದೆ. ತೋರಿಸಿ ಸರ್. ಸ್ಟಾಕ್ಗಳು ಅಂದ್ರೆ ನ್ಯೂ ಇಯರ್ ಬರ್ತಾ ಇದೆಯಲ್ಲ ಸರ್, ನ್ಯೂ ಇಯರ್ಗಾಗಿ ಕಲೆಕ್ಷನ್ಸ್ ತುಂಬಾನೇ ಮಾಡ್ಬಿಟ್ಟಿದ್ವಿ. ಸರ್ ಮತ್ತೆ ಇವತ್ತು ನಿಮ್ಮ ಶೋರೂಮ್ ಬಂದಿದ್ದೀವಿ. ಎಲ್ಲರಿಗೂ ಗೊತ್ತು ಸರ್ ಇದು ಕನ್ನಡಿಗರ ಅಂಗಡಿ ಅಂತ. ಏನಿದೆ ಸರ್ ಇವತ್ತು ಸ್ಟಾಕ್ಗಳು ಹೆಂಗಿರುತ್ತೆ ಸರ್? ಸ್ಟಾಕ್ಗಳು ಅಂದ್ರೆ ನ್ಯೂ ಇಯರ್ ಬರ್ತಾ ಇದೆಯಲ್ಲ ಸರ್, ನ್ಯೂ ಇಯರ್ಗಾಗಿ ಕಲೆಕ್ಷನ್ಸ್ ತುಂಬಾನೇ ಮಾಡ್ಬಿಟ್ಟಿದ್ವಿ. ಅದ್ರಲ್ಲಿ ಪಕ್ಕದಲ್ಲಿ ಇನ್ನೂ ಒಂದು ಹೊಸ ಅಂಗಡಿ ಓಪನ್ ಮಾಡಿದೀವಿ. ಈಗ ಪಕ್ಕನೆ 3 ಅಂಗಡಿ ಇದೆ, ಪಕ್ಕನೆ. ಅದರಿಂದ ಕಲೆಕ್ಷನ್ಸ್ ಗಂತೂ ಕಡಿಮೆ ಇಲ್ಲ, ತುಂಬಾ ಹೆವಿ ಕಲೆಕ್ಷನ್ಸ್ ಕೊಟ್ಟಿದೆ. ಅವ್ರು ನ್ಯೂ ಇಯರ್ ಬೇರೆ ಬರ್ತಾ ಇದೆ, ಕ್ರಿಸ್ಮಸ್ ಬೇರೆ ಬರ್ತಾ ಇದೆ. ಅದರಿಂದ ಕಲೆಕ್ಷನ್ಸ್ ಕಸ್ಟಮರ್ ಬಂದವರು ವಾಪಸ್ ಹೋಗ್ಬಾರ್ದು. ಒಂದಿಲ್ಲ ಇದಿಷ್ಟ ಆಗ್ಲಿಲ್ಲ ಇನ್ನೊಂದು, ಅದಿಷ್ಟ ಆಗ್ಲಿಲ್ಲ ಇನ್ನೊಂದು. ಎಲ್ಲಾದ್ರಲ್ಲೂ ಅದು ಸೋಫಾ ಆಗಿರ್ಬೋದು, ಕಾಟ್ ಆಗಿರ್ಬೋದು, ಡೈನಿಂಗ್ ಟೇಬಲ್, ಪ್ರತಿಯೊಂದ್ರಲ್ಲೂ ಆಪ್ಷನ್ ಇಟ್ಟಿದೀವಿ, ಪ್ರತಿಯೊಂದ್ರಲ್ಲೂ ಕಲೆಕ್ಷನ್ಸ್ ಇಟ್ಟಿದೀವಿ. ಓಕೆ, ನಿಮ್ಮ ಹತ್ರ ಸಿಗುತ್ತೆ ಸರ್ ಇಲ್ಲಿ ಬಂದ್ರೆ? ಸರ್ ಮನೆಗೆ ಬೇಕಾಗಿರೋ ಪ್ರತಿಯೊಂದು ಫರ್ನಿಚರು, ಮನೆಗೆ ಬೇಕಾದ್ರೆ ಅದು ಏನ್ ಬೇಕಾಗಿರ್ಬೋದು. ಸೋಫಾ ಆಗಿರ್ಬೋದು, ಇನ್ ಕೇಸ್ ಕಾರ್ನರ್ ಸೋಫಾ ಆಗಿರ್ಬೋದು, 3-2 ಡಿವೈಡರ್, 3-2-1, 3-1-1, ಇಲ್ಲ ಸೋಫಾ ಕಮ್ ಬೆಡ್, ಇಲ್ಲ ಕಾರ್ಟ್ಸ್, ಅದ್ರ ಮೇಲೆ ಮ್ಯಾಟ್ರಸಸ್, ಡೈನಿಂಗ್ ಟೇಬಲ್ಸ್, ವುಡನ್ ಸೋಫಾಸ್, ಪ್ರತಿಯೊಂದು ಸರ್ ಮನೆಗೆ ಬೇಕಾಗಿರೋ ಪ್ರತಿಯೊಂದು ಫರ್ನಿಚರ್ ಆಲ್ಮೋಸ್ಟ್ A to Z ಪ್ರತಿಯೊಂದು ನಮ್ಮ ಹತ್ರ ಇದೆ ಸರ್. ಓಕೆ ಸರ್, ಮತ್ತೆ ಸರ್ ನಿಮ್ಮ ಹತ್ರ ಬಂದಾಗ ಎಲ್ಲರಿಗೂ ಒಂದು ಗೊತ್ತಾಗುತ್ತೆ ಸರ್, ನೀವು ಕೊಡೋದೇ ಕ್ವಾಲಿಟಿ ಇರೋಂಥದ್ದು ಅಂತ. ಸರ್ ಅದರಲ್ಲಿ 2 ಮಾತೇ ಇಲ್ಲ ನಮ್ಮದ್ರಲ್ಲಿ. ಯಾಕಂದ್ರೆ ಸರ್ ನಮ್ದ್ರ ಆಪಲ್ ವುಡ್ ಫರ್ನಿಚರ್ ಅಂತ ಹೆಸರು ಮಾಡಿರೋದೇ ಕ್ವಾಲಿಟಿಗಾಗಿ. ಕ್ವಾಲಿಟಿ ಅಂದ್ರೆ ಆಪಲ್ ವುಡ್ ಫರ್ನಿಚರ್, ಆಪಲ್ ವುಡ್ ಫರ್ನಿಚರ್ ಅಂದ್ರೆ ಕ್ವಾಲಿಟಿ, ಈ ತರ ಹೆಸರು ಮಾಡ್ಬಿಟ್ಟಿದೀವಿ. ಯಾಕಂದ್ರೆ ಕ್ವಾಲಿಟಿನಲ್ಲಿ ಮಾತ್ರ ಕಾಂಪ್ರಮೈಸ್ ಆಗಲ್ಲ ಸರ್ ನಾವು. ಕ್ವಾಲಿಟಿನಲ್ಲಿ ಮಾತ್ರ ಕಸ್ಟಮರ್ 2 ಕಸ್ಟಮರ್ ಅವ್ರ ರೇಟ್ ವರ್ಕೌಟ್ ಆಗ್ಲಿಲ್ಲ ವಾಪಸ್ ಹೋದ್ರು ನಾನು ಬೇಜಾರು ಮಾಡ್ಕೊನಲ್ಲ. ಬಟ್ ಕ್ವಾಲಿಟಿ ಮಾತ್ರ ಕಾಂಪ್ರಮೈಸ್ ಆಗೋದೇ ಇಲ್ಲ. ಯಾಕಂದ್ರೆ ಕ್ವಾಲಿಟಿ ಕಾಂಪ್ರಮೈಸ್ ಮಾಡಿದ್ರೇನೆ ನಾವು ರೇಟಲ್ಲಿ ತುಂಬಾ ಬಿಟ್ಕೊಡ್ಬೇಕಂದ್ರೆ. ಯಾಕಂದ್ರೆ ನಾವು ಫ್ಯಾಕ್ಟ್ರಿ ಪ್ರೈಸ್ ಅಲ್ಲೇ ಕೊಡ್ತಾ ಇದೀವಿ, ಫ್ಯಾಕ್ಟ್ರಿ ಔಟ್ಲೆಟ್ ಅಲ್ಲೇ ಕೊಡ್ತಾ ಇರೋದು ನಾವು. ಅದರಿಂದ ನಾವು ಮೇನ್ ಏನ್ ಗೊತ್ತಾ ಸರ್, ಕ್ವಾಲಿಟಿಗಾಗಿ ನಾನು ತುಂಬಾ ಒತ್ತು ಕೊಡ್ತೀನಿ. ಅದ್ರಲ್ಲಿ ಏನೋ 2 ಮಾತೇ ಇಲ್ಲ. ನಾವು ತುಂಬಾ ವಿಡಿಯೋದಲ್ಲಿ ತೋರಿಸಿದೀವಿ, ಅಂದ್ರೆ ಸೋಫಾ ಮೇಲೆಲ್ಲ ಜಂಪ್ ಮಾಡಿಸಿ ಎಲ್ಲಾನು ಕೂಡ ಕ್ವಾಲಿಟಿ ಯಾವ ರೀತಿ ಇರುತ್ತೆ ಅಂತ ತೋರಿಸಿದೀವಿ. ಅದು ಸೇಮ್ ಅದೇ ತರ ಮಾಡಿದ್ರೆ ರಿಪೀಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅದನ್ನ ನಾವು ಈ ವಿಡಿಯೋದಲ್ಲಿ ಮಾಡ್ತಾರ. ಸರ್ ಇವಾಗ ಈ ಸೋಫಾ ಸರ್ ಏನ್ ಸರ್ ಇದೆಲ್ಲ? ಸರ್ ಇವೆಲ್ಲ ಪ್ರೀಮಿಯಂ ಸೋಫಾಗ್ಲು, ನಾರ್ಮಲ್ ಇಲ್ಲ, ಪ್ರೀಮಿಯಂ ಸೋಫಾಗ್ಲು, ಮಹಾರಾಜ ಸೋಫಾ ಅಂತೀವಿ. ಈ ತರ ಆಪ್ಷನ್ ಇಟ್ಟಿದೀವಿ. ಅಂದ್ರೆ ಮಹಾರಾಜ ಸೋಫಾಸ್ ತುಂಬಾ ಅಂಗಡಿಗಳಲ್ಲಿ ಕಡಿಮೆ ಇರೋದು. ಮಹಾರಾಜ ಸೋಫಾ ಇರ್ಬೋದು, ಇಲ್ಲ ಮಹಾರಾಜ ಕಾಟ್ ಇರ್ಬೋದು. ಆ ಕಡೆ ತೋರಿಸಿ ಸರ್. ಓಕೆ, ತುಂಬಾ ಆಪ್ಷನ್ ಇಟ್ಟಿದೀವಿ ಆ ತರ. ಕಾಟಲ್ಲಿ, ಡೈನಿಂಗ್ ಅಲ್ಲಿ. ಈ ಸರಿ ಆಕ್ಚುಲಿ ಹೊಸ ಕಲೆಕ್ಷನ್ಸ್ ಇಟ್ಟಿದೀವಿ ಸರ್. ಯಾವಾಗ್ಲೂ ನಮ್ದ್ರಲ್ಲಿ ಕನೆಕ್ಷನ್ಸ್ ಮಾಡಲ್ಸ್ ಚೇಂಜ್ ಆಗ್ತಾ ಇರ್ತದೆ. ಹಳೆ ಮಾಡಲ್ಸ್ ಏನಿದೆಯೋ ಅದು ಬಿಟ್ಬಿಡ್ತೀವಿ ನಾವು, ಯಾಕಂದ್ರೆ ಅದನ್ನೇ ಕಂಟಿನ್ಯೂ ಮಾಡಕ್ ಹೋಗಲ್ಲ. ನಾವು ಚೇಂಜ್ ಮಾಡ್ತಾ ಇರ್ತಾವೆ. ಏನೋ ಇವಾಗ ನ್ಯೂ ಟ್ರೆಂಡ್ ಅಂತ ಏನ್ ಬರ್ತಾ ಇರ್ತದೋ ಅದನ್ನ ಚೇಂಜ್ ಮಾಡ್ಕೊಂಡು ನಮ್ದೇ ಫ್ಯಾಕ್ಟ್ರಿಲಿ ಇರೋದ್ರಿಂದ ಸರ್, ನಾವೇ ಡಿಸೈನ್ ಮಾಡ್ಕೊಂಡು ನಾವೇ ಮಾಡೋದ್ರಿಂದ ಹಳೆ ಡಿಸೈನ್ಸ್ ಬಿಟ್ಬಿಟ್ಟು ಹೊಸ ಡಿಸೈನ್ಸ್ ಮಾಡ್ತಾ ಇರ್ತೀವಿ ಆ ತರ. ಓಕೆ, ಯಾವ ತರ ಮೆಟೀರಿಯಲ್ ಯೂಸ್ ಮಾಡಿರ್ತೀರಾ ಸರ್? ಇದು ನೋಡಿ, ಇದು 3-2 ಸೆಂಟರ್ ಟೇಬಲ್ ಫುಲ್ ಸೆಟ್ ಕೊಡ್ತೀವಿ. ಇದು ಫುಲ್ ಸೆಟ್. ಅವ್ರಿಗೆ ಬೇಡ ಬರೀ 3 ಸೀಟರ್ ಬೇಕು, 3 ಸೀಟರ್ ಕೊಡ್ತೀವಿ. 2 ಸೀಟರ್ ಬೇಕು, 2 ಸೀಟರ್ ಕೊಡ್ತೀವಿ. ಇಲ್ಲ 3-2 ಬೇಕು, ಸೆಂಟರ್ ಟೇಬಲ್ ಬೇಕು, ಇಲ್ಲ ಸೆಂಟರ್ ಟೇಬಲ್ ಬೇಡ. ಅವ್ರು ಯಾವ ತರ ಆದ್ರೂ ಆಪ್ಷನ್ ಕೇಳಿ ಸರ್ ನಮ್ಗೆ. ಯಾಕಂದ್ರೆ ನಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಅವ್ರ ಯಾವ ತರ ಆಪ್ಷನ್ ಬೇಕಾದ್ರೆ ಕೇಳಿದ್ರು ನಾವು ಕೊಡ್ತೀವಿ. ಅದ್ರಲ್ಲಿ ಒಂದೇ ಅಲ್ಲ ಸರ್, ಈ ತರ ತೋರಿಸಿ ಸರ್. ವುಡನ್ ಸೋಫಾಸ್ ಇರ್ಬೋದು, ಅದ್ರಲ್ಲಿ ಇದ್ರಲ್ಲೂ ಮಹಾರಾಜ ಸೋಫಾ. ಓಕೆನಾ? ಓಕೆ,
ಏನ್ ಹೂವು ಇಟ್ಟಿದ್ದೀರಾ ಅಂತ ಯೋಚನೆ ಮಾಡ್ಬೇಡಿ, ಜಸ್ಟ್ ಈ ಪೂಜೆ ಮಾಡ್ಬೇಕು ಅದಕ್ಕೆ ಹೂವು ಇಟ್ಟಿರೋದು. ಓಕೆ, ಕಂಫರ್ಟ್ ವೈಸು ಚೆನ್ನಾಗಿದೆ ಸರ್. ಖಂಡಿತ ಸರ್, ಅದ್ರಲ್ಲಿ ಏನ್ ಎರಡು ಮಾತೇ ಮಾತಾಡಂಗಿಲ್ಲ. ಓಕೆ, ಹಾ ಹಾ, ಬನ್ನಿ ಸರ್, ಇನ್ನು ತೋರ್ಸೋಣ ಬನ್ನಿ. ಓಕೆ, ವಾರಂಟಿ ಎಲ್ಲ ಹೆಂಗಿರುತ್ತೆ ಸರ್ ನಿಮ್ಮ ಹತ್ರ? ಹೇಳ್ತೀವಿ ಸರ್, ಬನ್ನಿ ಬನ್ನಿ ಬನ್ನಿ. ಈ ಕಡೆ ನೋಡ್ಸಿ, ಇವಾಗ ಕಾರ್ನರ್ ಸೋಫಾಸ್. ಓಕೆ, ಕಾರ್ನರ್ ಸೋಫಾ. ಈ ಕಾರ್ನರ್ ಸೋಫಾಸ್ ಅಲ್ಲೂ ತುಂಬಾ ಆಪ್ಷನ್ ಇಟ್ಟಿದೀವಿ. ಒಂದು ಎಕ್ಸಾಂಪಲ್ ಯಾವ್ದನ್ನ ಒಂದು ಎಕ್ಸ್ಪ್ಲೈನ್ ಮಾಡೋಣ. ಇವಾಗ ಇದೇ ಸೋಫಾ ಅಂತ ಇಟ್ಕೊಂಡ್ರಿ, ನಾರ್ಮಲ್ ಆಗಿ 4 ಇಂಚು ಕುಶನ್ ಹಾಕ್ತಿವಿ ನಾವು, ಇದ್ರಲ್ಲಿ 6 ಇಂಚ್ ಹಾಕಿದೀವಿ, ಪ್ಲಸ್ 2 ಇಂಚು ಪ್ಲಸ್ ಫ್ರೇಮ್. ಅಂದ್ರೆ ಒಳಗಡೆ ಒಂದು ಫ್ರೇಮ್ ಇದೆ, ಕೆಳಗಡೆ ಇನ್ನೂ ಒಂದು ಫ್ರೇಮ್ ಇದೆ. ತೋರ್ಸಿ ಸರ್, ಇಲ್ಲಿ ತೋರ್ಸು. ಫ್ರೇಮ್ ಇದೆಯಲ್ಲ, ಏನಕ್ಕಾಗಿ ಅಂದ್ರೆ ಸ್ಟ್ರೆಂತ್ ಗಾಗಿ ಅಷ್ಟೇ. ಅಂದ್ರೆ ನಾವು ಅದನ್ನೇ ಹೇಳೋದು, ವಾರಂಟಿ ನಾನು ಬಾಯಲ್ಲಿ ಹೇಳ್ಬಿಟ್ರೆ ವಾರಂಟಿ ಬರಲ್ಲ ಸರ್. ಅದಕ್ಕೆ ಮೆಟೀರಿಯಲ್ ಆ ತರ ಹಾಕಿದ್ರೇನೆ ವಾರಂಟಿ ಬರೋದು. ವಾರಂಟಿ ಗ್ಯಾರಂಟಿ ನಾನು ಹೇಳ್ಬಿಟ್ರೆ ಬರಲ್ಲ, ಹೌದಾ ಇಲ್ವಾ? ಅದಕ್ಕೆ ಮೆಟೀರಿಯಲ್ ಆ ತರ ಹಾಕ್ಬೇಕಂದ್ರೆ ಮೇನ್ ಸೋಫಾ ಲುಕ್ ಔಟ್ ಸೈಡ್ ಇಂದ ನೋಡೋದಲ್ಲ ಸರ್. ಔಟ್ ಸೈಡ್ ಇಂದ ಬರೀ ಲುಕ್ ಒಂದು ಗೊತ್ತಾಗ್ತದೆ. ಒಳಗಡೆ ನಾವು ಏನು ಡೆನ್ಸಿಟಿ ಕುಶನ್ ಹಾಕಿದೀವಿ, ಯಾವ ತರ ವುಡ್ ಹಾಕಿದೀವಿ, ಅದು ಏನ್ ಥಿಕ್ನೆಸ್ ಹಾಕಿದೀವಿ, ಅದ್ರ ಮೇಲೆ ಲೈಫ್ ಬರೋದು ನಿಮ್ಗೆ. ಅದಕ್ಕಾಗಿ ನಾನು ಬೇಕಾದ್ರೆ ಇವಾಗ ವುಡ್ಡಲ್ಲೇ ನಿಮ್ಗೆ ಹುಳ ಬಂದ್ಬಿಡ್ತದೆ, ಪೌಡರ್ ಬಂದ್ಬಿಡ್ತದೆ, ಬ್ರೇಕೇಜ್ ಆಗ್ತಾರೆ ಸರ್. ಲೈಫ್ ಟೈಮ್ ವಾರಂಟಿ ಬರ್ಕೊಡ್ತೀನಿ ನಾನು, ಲೈಫ್ ಟೈಮ್ ವಾರಂಟಿ. ಯಾವತ್ತಿಗೂ ನಮ್ದು ಹುಳ ಬರೋದೇ ಇಲ್ಲ, ಅಷ್ಟು ಗ್ಯಾರಂಟಿ. ನಾನು ಅದಕ್ಕೆ ಎಲ್ಲಾ ಸೋಫಾಸ್ ಅಲ್ಲೂ ಜಂಪ್ ಮಾಡಿಸಿ ತೋರಿಸ್ತಾ ಇದ್ದೆ ಎಲ್ಲ ವಿಡಿಯೋಗಳಲ್ಲಿ. ಈ ಸರಿ ಮಾಡ್ಸೋಣ ಅಂದ್ರೆ ಮಾಡ್ಸೋಣ, ಇಲ್ಲ ಎಲ್ಲ ಅದೇ ಆಗ್ಬಿಟ್ಟಿದೆ ಅಂದ್ರೆ ಬೇಡ ಖಂಡಿತ. ಓಕೆ, ಏನಕ್ಕೆ ಅಂತ ಹೇಳಿದ್ರೆ ಸರ್, ಅಷ್ಟು ಧೈರ್ಯವಾಗಿ ನಾನು ಏನಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ ಸರ್, ಒಳಗಡೆ ಐಟಮ್ ನಮ್ಮ ಫ್ಯಾಕ್ಟ್ರಿಗಳಲ್ಲಿ ಆಗಿರೋದ್ರಿಂದ ಅದಕ್ಕೆ ಒಳಗಡೆ ಏನು ಹಾಕಿದೀವಿ, ಏನು ವುಡ್ ಹಾಕಿದೀವಿ, ಏನು ಥಿಕ್ನೆಸ್ ವುಡ್ ಹಾಕಿದೀವಿ, ಯಾವ ಡೆನ್ಸಿಟಿ ಕುಶನ್ ಹಾಕಿದೀವಿ, ಇದು ಪ್ರತಿಯೊಂದು ನಮಗೆ ಗೊತ್ತಿರ್ತದೆ. ಅದಕ್ಕಾಗಿ ನಮ್ಮ ವುಡ್ಡಲ್ಲಿ ಯಾವತ್ತಿಗೂ ಹುಳ ಬರಲ್ಲ ಸರ್, ಯಾವತ್ತಿಗೂ ಬರೋದೇ ಇಲ್ಲ. ಸೋಫಾಗಳಲ್ಲೂ ಆಪ್ಷನ್ ಇವಾಗ ಇದಾಯ್ತು. ಈ ಕಡೆ ತೋರಿಸಿ ಸರ್. ಓಕೆ, ಇದು ಕಾರ್ನರ್ ಸೋಫಾ ವಿತ್ ಬ್ಲಾಕ್ ಗ್ಲಾಸ್ ಕೊಟ್ಟಿದೀವಿ ಇದಕ್ಕೆ, ಪಪ್ಪಿ ಸಮೇತ, ಸೆಂಟರ್ ಟೇಬಲ್ ಪಪ್ಪಿ ಫುಲ್ ಸೆಟ್. ನಮ್ಮದ್ರಲ್ಲಿ ಏನಂದ್ರೆ ಆಪ್ಷನ್ ಸರ್, ಇವಾಗ ಕಲರ್ಸ್ ಅಲ್ಲಿ ಹೋದ್ರೆ 600+ ಕಲರ್ ಆಪ್ಷನ್ ಇದೆ. 600+ ಕಲರ್ ಆಪ್ಷನ್ ಕೊಟ್ಟಿದೀವಿ. ಏನಕ್ಕೆ ಅಂತ ಹೇಳಿದ್ರೆ ಸರ್, ಅವ್ರ ಮನೆಗೆ ಇಂಟೀರಿಯರ್ ತಕ್ಕ ಬಟ್ಟೆ, ಅವ್ರ ಕಲೆಕ್ಷನ್ಸ್ ಅಂದ್ರೆ ಅವ್ರಿಗೆ ಇಷ್ಟ ಆಗ್ಲಿಲ್ಲ, ಇವಾಗ ಇದೇ ಸೋಫಾ ಬೇಕು ಅವ್ರಿಗೆ, ಬಟ್ ಈ ಕಲರ್ ಇಷ್ಟ ಆಗ್ತಾ ಇಲ್ಲ, ಅವಾಗ ಬೇರೆ ಇದ್ರಲ್ಲಿ ಮಾಡ್ಕೊಡ್ತೀವಿ. ಇಲ್ಲ ಸೈಜ್ ಬೇರೆ ಬೇಕು ಸರ್, ನಾವೇನು ಹೇಳ್ತಿರಲ್ಲ ಸರ್, ಕಸ್ಟಮೈಸ್ ಅಲ್ಲಿ ನಾವು ಕಿಂಗ್. ಕಸ್ಟಮೈಸ್ ಅವ್ರು ಯಾವ ತರ ಏನಾದ್ರು ಕೇಳಿ ಸರ್, ನಮ್ಮ ಮನೆಗೆ ಸೋಫಾ ಹೋಗ್ತದೋ ಇಲ್ವೋ, ನಮ್ಮ ಸ್ಟೆಪ್ಸ್ ಚಿಕ್ಕದಿದೆ, ನಮ್ಮ ಹಾಲ್ ಚಿಕ್ಕದಿದೆ, ಒಳಗಡೆ ಹೋಗ್ತದೋ ಇಲ್ಲೋ, ಇಲ್ಲ ಒಳಗಡೆ ಹೋಗಿ ಕೂತ್ಕೊಂತದೋ ಇಲ್ಲೋ ನಮ್ಮ ಹಾಲಲ್ಲಿ, ಆ ಥರ ಏನೇ ಡೌಟ್ ಇದ್ರು ಅವ್ರು ಬಂದು ಬುಕ್ ಮಾಡ್ಬಿಟ್ಟು ಹೋದ್ರೆ ಸರ್, ನಾವು ಹುಡುಗರನ್ನ ಕಳಿಸಿ ಮೆಜರ್ಮೆಂಟ್ ಮಾಡಿ ಆ ಮೆಜರ್ಮೆಂಟ್ ತಕ್ಕಾಗಿ ನಾವು ಮಾಡ್ಕೊಡ್ತೀವಿ. ಒಂದು ಮಾತು ಹೇಳಿದ್ರೆ ಸಾಕು, ನಮ್ಗೆ ಡೌಟ್ ಇದೆ ಅಂತೇವೆ, ಅದಕ್ಕೆಲ್ಲ ನಾವು ಚಾರ್ಜ್ ಮಾಡಲ್ಲ, ಒಂದೇ ₹1 ಚಾರ್ಜ್ ಮಾಡಲ್ಲ. ಓಕೆ, ಏನ್ ಸರ್ ಅದು ಬಜಾಜ್ ಫೈನಾನ್ಸ್ ಏನೋ ಹಾಕಿದಿರಲ್ಲ ಸರ್? ಬಜಾಜ್ ಫೈನಾನ್ಸ್ ತೋರಿಸಿ ಸರ್ ಆ ಕಡೆ ಒಂದ್ಸರಿ, ಅದು ಬೋರ್ಡ್ ಸಮೇತ. ಅದೇನಂತ ಹೇಳಿದ್ರೆ ಸರ್, ನೋ ಕಾಸ್ಟ್ EMI. ಓಕೆ, ನೋ ಕಾಸ್ಟ್ EMI ಅಂತ ಹೇಳಿದ್ರೆ ಸರ್, 0% ಡೌನ್ ಪೇಮೆಂಟ್, 0% ಇಂಟ್ರೆಸ್ಟ್. ಅಂದ್ರೆ ಇಂಟ್ರೆಸ್ಟ್ ಪೇ ಮಾಡಂಗಿಲ್ಲ, ಡೌನ್ ಪೇಮೆಂಟ್ ಪೇ ಮಾಡಂಗಿಲ್ಲ ಸರ್. ಓಕೆ, ಇದು ಎಲ್ಲ ಅವ್ರಿಗೆ ಐಟಮ್ ಇಷ್ಟ ಆಗ್ಬಿಡ್ತಂದ್ರೆ ಪ್ರತಿಯೊಂದು ಫರ್ನಿಚರ್ಗೂ EMI ಮಾಡ್ಕೊಡ್ತೀವಿ. ಯಾಕಂದ್ರೆ ಎಲ್ಲಾರ್ದು ಒಂದೇ ತರ ಇರಲ್ಲ, ಅವ್ರವ್ರ ಪೊಸಿಷನ್, ಅವ್ರವ್ರ ಕಷ್ಟ. ಯಾಕಂದ್ರೆ ಇವತ್ತಿದ್ದಂಗೆ ನಾಳೆ ಇರಲ್ಲ ಪ್ರತಿಯೊಬ್ಬರಿಗೂ, ಹೌದಾ ಇಲ್ವಾ? ಬಟ್ ಅವ್ರದೇ ಒಂದಂತ ಪ್ಲಾನ್ ಇರ್ತದೆ. ಇವಾಗ ನೆಕ್ಸ್ಟ್ ಮಂತ್ ಏನೋ ಅವ್ರದ್ದು ಒಂದು ಗ್ರೂಪ್ ರೇಷ ಇರ್ತದೆ, ಸದ್ಯಕ್ಕೆ ಅಮೌಂಟ್ ಟೈಟ್ ಇರ್ತದೆ. ಆ ತರ ಇದ್ದಾಗ EMI ಆಪ್ಷನ್ ಕೊಡ್ತೀವಿ ಸರ್. ಮಂತ್ಲಿ ಪೇ ಮಾಡ್ಕೊಂಡ್ರೆ ಸಾಕು. ಸ್ಟಾರ್ಟಿಂಗ್ ಅಲ್ಲಿ ಒಂದೇ ₹1 ಪೇ ಮಾಡ್ಬೇಕಾಗಿಲ್ಲ. ಓಕೆ, ಏನ್ ಸರ್ ಇದು ಹೆಡ್ ರೆಸ್ಟ್ ಎಲ್ಲ ಇದೆ? ಹೌದು ಸರ್, ಹೆಡ್ ರೆಸ್ಟ್ ಇದೆ. ತೋರಿಸಿ ಸರ್, ಅದು ತೋರಿಸಿ, ಆ ಕಡೆ ಬನ್ನಿ. ಓಕೆ, ಅದು ಬೇರೆ ತರ ಇದೆ ಅಂದ್ರೆ ನಾನೇ ಬಂದ್ಬಿಡ್ತೀನಿ ರೀ ಆ ಕಡೆ. ಓಕೆ, ಹೆಡ್ಗೂ ಕಂಫರ್ಟ್ ಇರುತ್ತೆ ಆಗ. ಹೌದು, ಅಡ್ಜಸ್ಟೇಬಲ್ ಹೆಡ್ ರೆಸ್ಟ್ ಅಂತೀವಿ ಅದು. ಓಕೆನಾ, ಎಷ್ಟಕ್ಕೆ ಬೇಕೋ ಅಷ್ಟು ಸ್ಟೆಪ್ ಬೈ ಸ್ಟೆಪ್ ಓಪನ್ ಆಗ್ತದೆ, ಇದೆಯಲ್ಲ ಸ್ಟೆಪ್ ಬೈ ಸ್ಟೆಪ್. ಓಕೆ, ಅವ್ರಿಗೆ ಎಷ್ಟಕ್ಕೆ ಬೇಕೋ ಅಡ್ಜಸ್ಟ್ ಮಾಡ್ಕೊಂಬೋದು. ಪ್ಲಸ್ ವಿತ್ ಇದು ಮಾರ್ಬಲ್ ಫಿನಿಶಿಂಗ್ ಸಮೇತ ಕನ್ಸೋಲ್ ಕೊಟ್ಟಿದೀವಿ, ಅಂದ್ರೆ 2 ಕಪ್ ಇಲ್ಲಿ. ಓಕೆನಾ, ಪ್ಲಸ್ ಪೈಪಿಂಗ್ ಕೊಟ್ಟಿದೀವಿ, ಪ್ಲಸ್ ಇಲ್ಲಿ ಸ್ಟೋರೇಜ್ ಇದೆಯಲ್ಲ ಕನ್ಸೋಲು, ಇದು ಸ್ಟೋರೇಜ್ ಬರ್ತದೆ. ಓಕೆ, ಓಕೆನಾ, ಟಾಕಾ ಮಾಡಲ್ ಅಂತ ಹೇಳ್ತೀವಿ. ಟಾಕಾ ಮಾಡಲ್ ಸೈಡ್ ಇವಾಗ ಇದೇನ್ ಡಿಸೈನ್ ಬಂದಿದೆ ಸರ್, ಫ್ರಂಟ್ ಅಲ್ಲೂ ಅದೇ ಡಿಸೈನ್ ಕೊಟ್ಟಿದೀವಿ. ಈ ಕಡೆ ತೋರಿಸಿ ಸರ್, ಫ್ರಂಟ್ ಅಲ್ಲೂ ಅದೇ ಕೊಟ್ಟಿದೀವಿ, ಪ್ಲಸ್ ಸೆಂಟರ್ ಟೇಬಲ್ಗೂ ಅದೇ ತರ ಇರ್ತದೆ. ಓಕೆ, ನಾವು ಅದೇ ಹೇಳೋದು, ನಾವು ಡಿಸೈನ್ಸ್ ಕಲೆಕ್ಷನ್ಸ್ ಅಲ್ಲಿ ನಾವು ಯಾವ್ದ್ರಲ್ಲೂ ಕಡಿಮೆ ಮಾಡಲ್ಲ ಸರ್, ಕ್ವಾಲಿಟಿನಲ್ಲೂ ಕಡಿಮೆ ಮಾಡಲ್ಲ. ನಾನು ಅದಕ್ಕಾಗಿ ಹೇಳೋದು ಸರ್. ನಾನು ಮತ್ತೆ ಬೇಕಾದ್ರೆ ಹೇಳ್ತೀನಿ ಸರ್, ಈ ಆಪಲ್ ವುಡ್ ಫರ್ನಿಚರ್ ಅನ್ನೋದು ಹೆಸರು ಮಾಡಿರೋದೇ ಕ್ವಾಲಿಟಿಗಾಗಿ, ಬೇರೆ ಏನಕ್ಕೂ ಅಲ್ಲ ಸರ್. ನಾನು 18 ವರ್ಷ ಹಿಂದೆ ಈ ಫೀಲ್ಡ್ಗೆ ಬಂದವನು. 18 ವರ್ಷದಿಂದ ನಾನು ಯಾವುದೋ ಇಲ್ಲ ಯಾರನ್ನೋ ಟಿವಿಗೆ ಆ್ಯಡ್ ಮಾಡಿ ನಾನು ಅಂಗಡಿಗಳಿಗೆ ದೊಡ್ಡದು ಮಾಡೋದವನಲ್ಲ. ಕಸ್ಟಮರ್ ಒಬ್ರು ತಗೊಂಡು ಹೋಗ್ತಾರ ಅಂದ್ರೆ, ಇವ್ರದ್ದು ಐಟಮ್ ಚೆನ್ನಾಗಿದೆಯಪ್ಪ, ಇನ್ನೊಂದ್ಸರಿ ತಗೊಂಬೋದು ಅಂತ ಏನು ಕೇಳ್ತಾರೆ ಹೇಳಿ. ಅವ್ರಿಗೆ ಇಷ್ಟ ಆದ್ರೇನೆ, ಕ್ವಾಲಿಟಿ ಇಷ್ಟ ಆದ್ರೇನೆ ಇನ್ನೊಬ್ಬರನ್ನ ಕಳ್ಸೋದು. ಆ ತರ ಹೆಸರು ಮಾಡಿರೋದು, ಅದೇ ತರ ದೊಡ್ಡದು ಮಾಡ್ಕೊಂಡ್ ಬಂದಿರೋದು ಸರ್. ಇದ್ರೂ ನಂಗೆ ಬೇಜಾರಾಯ್ತು ಸರ್ ಇವತ್ತು. ಹೇಳಿ ಸರ್. ಇವತ್ತು ನ್ಯೂ ಇಯರ್ಗೆ ಕಲೆಕ್ಷನ್ ಜಾಸ್ತಿ ಇದೆ ಅಂತಾನು ಹೇಳಿದ್ರಿ, ಹೌದು. ಕ್ವಾಲಿಟಿ ಬಗ್ಗೆನೂ ಹೇಳಿದ್ರಿ, ಹೌದು. ಲೋನ್ ಬಗ್ಗೆನೂ ಹೇಳಿದ್ರಿ. ನಮ್ ಕನ್ನಡ ಮಾತಾಡೋರ್ಗೆ ಆಫರ್ ಕೊಡ್ತಾ ಇಲ್ವಲ್ಲ ಸರ್ ನೀವು ಮತ್ತೆ? ಸರ್ ಖಂಡಿತ ಹೇಳಿ, ಲಾಸ್ಟ್ ಟೈಮ್ ಏನು ಇಲ್ದಾಗೆ ಕೊಟ್ಟಿದ್ವಿ. ಇವಾಗ ಕನ್ನಡ ರಾಜ್ಯೋತ್ಸವ ಬೇರೆ ಇವಾಗ ರೀಸೆಂಟ್ ಆಗಿ ಹೋಗಿದ್ವಿ ಈ ಮಂತ್ ಅಲ್ಲಿ ಅಲ್ವಾ? ಹೌದು. ಓಕೆ, ಖಂಡಿತ ಸರ್.
ಸರ್ ಕನ್ನಡ ಮಾತಾಡೋರು ಯಾರೇ ಬರ್ಲಿ ಅವ್ರು ಕನ್ನಡದವರೇ ಅಂತಿಲ್ಲ, ಯಾಕಂದ್ರೆ ಕನ್ನಡ ಮೇಲೆ ನನಗೆ ಪ್ರೀತಿ ಜಾಸ್ತಿ. ಓಕೆನಾ, ಕನ್ನಡ ಮಾತಾಡೋರು ಯಾರೇ ಬಂದು ಕನ್ನಡ ಮಾತಾಡಿದ್ರು ಅವ್ರಿಗೆ ಸ್ಪಾಟ್ ಡಿಸ್ಕೌಂಟ್ 3,000 ರೂಪಾಯಿ ಎಕ್ಸ್ಟ್ರಾ ಮಾಡ್ಕೊಡ್ತೀನಿ ಸರ್. ಓಕೆ, ಕನ್ನಡ ಬೆಳೆಸ್ಬೇಕಲ್ವಾ? ಹೌದು, ಖಂಡಿತ ಸರ್. ಆಲ್ರೆಡಿ ನಾವು ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲೇ ಕೊಡ್ತಾರಲ್ಲ, ಅವ್ರು ಕನ್ನಡ ಮಾತಾಡಿದ್ರು ಅಂದ್ರೆ ನಮ್ಮ ಹುಡುಗರಿಗೆ ಆಲ್ರೆಡಿ ಹೇಳ್ಬಿಡ್ತೀನಿ, 3,000 ಕಡಿಮೆನೇ ಹೇಳ್ಬೇಕು ಅವ್ರಿಗೆ. ಓಕೆ, ಖಂಡಿತ ಸರ್. ಸರ್ ಮತ್ತೆ ಈಗ ಮ್ಯಾಟ್ರೆಸಸ್ ಅಂತ ಬಂದ್ರೆ ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ಗಳದ್ದು ಸಿಗುತ್ತೆ ಸರ್? ಯಾವ ಕಂಪ್ನಿಗಳದ್ದು ಸಿಗುತ್ತೆ ಸರ್? ನಮ್ಮ ಹತ್ರ ಎಲ್ಲ ಬ್ರಾಂಡೆಡ್ ಇರೋದು, ಲೋಕಲ್ ಅಂತಿಲ್ಲ. ಮ್ಯಾಟ್ರೆಸ್ ಅಲ್ಲಿ ಬಂದ್ರೆ ಎಲ್ಲ ಬ್ರಾಂಡೆಡ್, ಅಂದ್ರೆ ಒಂದು ಪೆಪ್ಸ್ ಕಂಪ್ನಿ ಇರ್ಬೋದು, ಸಿರಸ್ ಕಂಪ್ನಿ ಇರ್ಬೋದು, ಇಪ್ನೋಸ್ ಇರ್ಬೋದು, ಅದಾದ್ಮೇಲೆ ವೇಕ್ ಪಿಟ್ ಇರ್ಬೋದು, ಅದಾದ್ಮೇಲೆ ರೆಸ್ಟೋಲೆಕ್ಸ್ ಇರ್ಬೋದು, ಎಲ್ಲಾ ತರ ಆಪ್ಷನ್ ಇಟ್ಟಿದೀವಿ. ಒಂದು ಎಕ್ಸಾಂಪಲ್ ಸರ್, ಇವಾಗ ಇಲ್ಲಿ ತೋರಿಸಿ ಸರ್, ಈ ಬೋರ್ಡ್ ತೋರಿಸಿ. ಇದು ಪೆಪ್ಸ್ ಮ್ಯಾಟ್ರೆಸ್, ಕ್ರಿಸ್ಟಲ್ ಮ್ಯಾಟ್ರೆಸ್ ಅಂತ ಇಡಿ. ಓಕೆ, ಇದರಲ್ಲಿ ಫೀಚರ್ ಏನಿದೆ ಅಂತ ನಾವು ಸುಳ್ಳು ಹೇಳ್ಬೇಕಾಗಿಲ್ಲ, ಇದರಲ್ಲೇ ಬರ್ದ್ಬಿಟ್ಟಿದೀವಿ. ಅದಕ್ಕಾಗಿ ಪ್ರತಿಯೊಂದು ಮ್ಯಾಟ್ರೆಸ್ಗೂ ಬೋರ್ಡ್ ಹಾಕಿದೀವಿ. ಓಕೆನಾ, ಇದರಲ್ಲೇ ಇದೆ ನೋಡಿ, ಸುಮ್ಮನೆ ತೋರಿಸಿ ಸರ್. ಹಾ, ಎಷ್ಟು ವರ್ಷ ವಾರಂಟಿ, ಅದ್ರ ಒಳಗಡೆ ಏನೇನು ಐಟಮ್ ಹಾಕಿದ್ವಿ, ಅದ ಯಾವ ತರ ಫ್ಯೂಚರ್ ಬರ್ತದೆ, ಇಲ್ಲ ಬ್ಯಾಕ್ ಸಪೋರ್ಟ್ ಇರ್ಬೋದು, ಬ್ಯಾಕ್ ಪೈನ್ ಇರ್ಬೋದು, ಯಾವ್ಯಾವ ತರ ಬರ್ತದೆ ಪ್ರತಿಯೊಂದು ಮ್ಯಾಟ್ರಸ್ಗೂ. ನಾನು ಯಾಕಂದ್ರೆ ಎಲ್ಲಾ ಮ್ಯಾಟ್ರಸ್ ನಿಮ್ಮ ಹತ್ರ ಇವಾಗ ಎಕ್ಸ್ಪ್ಲೈನ್ ಮಾಡಕ್ ಹೋದ್ರೆ ತುಂಬಾನೇ ಟೈಮ್ ಬೇಕು. ಹೌದಾ? ಬಟ್ ಅದಕ್ಕಾಗಿ ಅದ್ರಲ್ಲೇ ಆಗ್ಬಿಟ್ಟಿರ್ತೀವಿ. ಅವ್ರು ಬಂದ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಕ್ಕೆ ಈಸಿ ಆಗ್ತದೆ, ಅವರೇ ಬೇಕಾದ್ರೆ ಬಂದು ನೋಡ್ಕೊಬಹುದು. ಯಾಕಂದ್ರೆ ನಾವು ಸುಳ್ಳು ಹೇಳಿ ಮಾರಂತ ಅವಶ್ಯಕತೆ ಇರಲ್ಲ, ಕಂಪನಿನೇ ಕೊಟ್ಟಿದೆ, ಕಂಪನಿ ಕೊಟ್ಟಿರೋದು. ಅದರಿಂದ ಬ್ರಾಂಡೆಡ್, ಅದರಲ್ಲಿ ಸೈಜಸ್ ಅವ್ರು ಸಿಂಗಲ್ ಬೇಕಾ, ಡಬಲ್ ಬೇಕಾ, ಕ್ವೀನ್ ಬೇಕಾ, ಕಿಂಗ್ ಬೇಕಾ, ಇಲ್ಲ ಅನ್ಸೈಜ್ ಬೇಕಾ, ಅದರಲ್ಲಿ 4 ಇಂಚು, 5 ಇಂಚು, 6 ಇಂಚು, 8 ಇಂಚು, 10 ಇಂಚು, 16 ಇಂಚ್ ವರೆಗೂ ಅವ್ರು ಯಾವ ತರ ಆದ್ರೂ ಕೇಳಿ ಸರ್, ನಾವು ಕೊಡ್ತೀವಿ. ಸರ್ ಈ ಸೋಫಾನು ಲಕ್ಸರಿ ವೈಸಲ್ಲಿ ಇರ್ಬೋದು ಮತ್ತೆ ಕುಷನ್ ವೈಸಲ್ಲಿ ಇರ್ಬೋದು, ಹೆವಿ ಸ್ಮೂತ್ ಆಗಿದೆ ಸರ್. ಕೂತ್ಕೊಂಡ್ರೆ ನಾನು ಮಲ್ಕೊಬಿಡ್ತೀನಿ. ಇದೇನು ಸರ್ ಇದು ಎಕ್ಸ್ಟ್ರಾ ಆಯ್ತು? ಇಲ್ಲ ಇದೇನು ಅಂದ್ರೆ ಗೊತ್ತಾ ಸರ್, ಇವಾಗ 3 ಸೀಟ್ರು, ಬಟ್ ಒಂದೇ ಡಿವೈಡ್ ಕೊಟ್ಟಿದ್ದು ನಿಮ್ಗೆ 2 ಸೀಟ್ ತರನೇ ಕಾಣ್ತದೆ, ಬಟ್ 3 ಸೀಟ್ರು. ಓಕೆನಾ, ಇದು 3 ಸೀಟು ಡಿವೈಡ್ರು. ಅದೇ ಸಾರಿ, ಡಿವೈಡ್ರ್ ಏನಕ್ಕೆ ಕೊಡ್ತೀವಿ ಅಂತ ಹೇಳಿದ್ರೆ ಸರ್, ಅವ್ರ ಮನೆಯಲ್ಲಿ ಜಾಗ ಇಲ್ಲ, ಎರಡು ಕಡೆ ಕೂತ್ಕೊಬಹುದು. ಅಂದ್ರೆ ಈ ಕಡೆ ಕೂತ್ಕೊಬಹುದು, ಇನ್ ಕೇಸ್ ಈ ಕಡೆ ಇಷ್ಟಾಗ್ಲಿಲ್ಲ ಆ ಕಡೆಯಿಂದನೂ ಕೂತ್ಕೊಬಹುದು. ಓಕೆನಾ, ಅಂದ್ರೆ ಇವಾಗ ಏನಂದ್ರೆ ಇದನ್ನ ಡೋರ್ಗಳ ಕಡೆ ಹಾಕಿ ಅಂತಾರೆ. ಅಂದ್ರೆ ಮೇನ್ ಯಾರಾದ್ರೂ ರಿಲೇಷನ್ ಅನ್ನೋದಕ್ಕಿಂತ ಯಾರಾದ್ರೂ ಫ್ರೆಂಡ್ಸ್ ಬಂದ್ ಹಂಗೆ ಹೋಗ್ತಾರಲ್ಲ, ಆತರ ಅವ್ರಿಗೆ ಆಪ್ಷನ್ ಕೊಡ್ತಾರೆ. ಒಂದು ಎರಡನೇದಾಗಿ ಏನೋ ಅಡ್ಡ ಆಗ್ತಾ ಇದೆಯೋ, 2 ಸೀಟರ್ ಹಾಕಿದ್ರೆ ಬ್ಯಾಕ್ ಇರ್ತದೆ, ಅಡ್ಡ ಆಗ್ತಾ ಇದೆ, ದೇವ್ರ ಮನೆ ಇರ್ಬೋದು, ಇನ್ನೊಂದು ಮತ್ತೊಂದು, ಇಲ್ಲ ವಿಂಡೋನೋ ಮೇಲೆ ಅಡ್ಡ ಬರ್ತಾ ಇದೆ ಅಂತ ಹೇಳಿದ್ರೆ ಈ ತರ ಯೂಸ್ ಮಾಡ್ತಾರೆ. ಓಕೆ, ಇದೆಲ್ಲ ಸೆಟ್ ಇದ್ರದ್ದು ಸೆಟ್ ಅಂದ್ರೆ ಆಯ್ತು, ಸೆಟ್ಟೇ ತಗೋಬೇಕಂತ ಏನಿಲ್ಲ ಅವ್ರಿಗಿಲ್ಲ. ಇದ್ರಲ್ಲೇ 2 ಸೀಟರ್ ಮಾಡಿ ಅಂದ್ರೆ ಮಾಡ್ಕೊಡ್ತೀವಿ, ಇಲ್ಲ ಇದ್ರಲ್ಲೇ 3 ಮಾಡಿ ಅಂದ್ರೆ ಮಾಡ್ಕೊಡ್ತೀವಿ, ಇಲ್ಲ ಇದ್ರಲ್ಲಿ ಅವ್ರು ಯಾವ ತರ ಕಸ್ಟಮೈಸ್ ಅನ್ನ ಕೇಳಿ ಸರ್, ಇದಕ್ಕೆ ಸೆಂಟರ್ ಟೇಬಲ್ ಕೊಟ್ಟಿದೀವಿ, ಸೆಂಟರ್ ಟೇಬಲ್ ಬೇಡ ಅಂದ್ರೂ ಕೊಡ್ತೀವಿ. ಅವ್ರ ತರ ಏನು ಸರ್, ನಾನು ಮತ್ತೆ ಅದನ್ನೇ ಹೇಳ್ತಾ ಇದ್ರೆ ಚೆನ್ನಾಗಿರಲ್ಲ ಸರ್. ಕಸ್ಟಮೈಸ್ ಅವ್ರು ಏನ್ ಬೇಕಾದ್ರೂ ಕೇಳಿ ಸರ್, ಅವ್ರ ಕಲೆಕ್ಷನ್ಸ್ ತಗಿಂದ, ಕ್ವಾಲಿಟಿ ತಗಿಂದ, ಡೆನ್ಸಿಟಿ ತಗಿಂದ. ನಾನು ಹೇಳಿದ್ನಲ್ಲ ಸರ್, ಡೆನ್ಸಿಟಿ ಅವ್ರಿಗೆ ಏನ್ ಬೇಕೋ ಆಡ್ಬೇಕಾ ನಾನು ಮಾಡ್ತೀನಿ, ಇಲ್ಲ ಇನ್ನೂ ಸಾಫ್ಟ್ ಬೇಕಾ, ಇನ್ನೂ ಸಾಫ್ಟ್ ಬೇಕಾ, ಮೀಡಿಯಂ ಆಡ್ಬೇಕಾ, ಮೀಡಿಯಂ ಸಾಫ್ಟ್ ಬೇಕಾ, ಅವ್ರು ಯಾವ ತರ ಆದ್ರೂ ಕೇಳಿ ಸರ್. ಇಲ್ಲ ಸ್ಪ್ರಿಂಗ್ ಬೇಕಾ, ವಿತೌಟ್ ಸ್ಪ್ರಿಂಗ್ ಬೇಕಾ, ಲಾಸ್ಟಿಕ್ ಬೇಕಾ, ಬೆಲ್ಟ್ ಬೇಕಾ, ಯಾವ ತರ ಆದ್ರೂ ಕೇಳಿ ಸರ್, ಕಸ್ಟಮೈಸ್ ಅಲ್ಲಿ ನಾನು ಮಾಡ್ತೀನಿ ಸರ್. ಕಸ್ಟಮರ್ಗೆ ನಾನು ಈ ವಿಡಿಯೋ ಮುಖಾಂತರ ಇನ್ನೂ ಒಂದು ಹೇಳ್ತೀನಿ ಸರ್, ಏನು ಗೊತ್ತಾ, ನೀವು ಫೋಟೋಸ್ ಕಳಿಸ್ಬಿಟ್ಟು ನಾನು ಸೆಲೆಕ್ಟ್ ಮಾಡ್ತೀನಿ ನಾನು ಕಳಿಸಿ ಅನ್ನೋ ಬದಲು ದಯವಿಟ್ಟು ಒಂದು ಅರ್ಧ ದಿವಸನೋ, 1 ದಿವಸನೋ, ಇಲ್ಲ 2 ಅವರ್ 3 ಅವರ್, ನನಗೆ ಗೊತ್ತಿಲ್ಲ ನೀವು ಎಷ್ಟು ದೂರ ಇದ್ದೀರಾ ಅಂದ್ಬಿಟ್ಟು ದಯವಿಟ್ಟು ಒಂದು ಸರಿ ಬಂದು ವಿಸಿಟ್ ಮಾಡಿ ಸರ್. ಏನಕ್ಕೆ ಅಂತ ಹೇಳಿದ್ರೆ, ನೀವು ಫೋಟೋನಲ್ಲಿ ನೋಡಿದ್ರೆ ಜಸ್ಟ್ ಓನ್ಲಿ ಫಿನಿಶಿಂಗ್ ಅಷ್ಟೇ ನಿಮ್ಗೆ ಗೊತ್ತಾಗೋದು, ಏನೂ ಗೊತ್ತಾಗಲ್ಲ, ಕಂಫರ್ಟ್ ಗೊತ್ತಾಗಲ್ಲ. ಅರ್ಥ ಮಾಡ್ಕೊಂಡ್ರೆ ಮೇನು ಸೋಫಾ ಅನ್ನೋದೇ ಕಂಫರ್ಟ್ ಸರ್. ಯಾಕಂದ್ರೆ ನೀವು ಔಟ್ಸೈಡಿಂದ ಬರ್ತಿರಲ್ಲ ಸರ್, ಔಟ್ಸೈಡಿಂದ ಬಂದ ನೀವು ಏನು ಟಿವಿ ಹಾಕಿ ಒಂದು 5 ನಿಮಿಷ ಕೂತ್ಕೊಂತೀರ ಅಂದ್ರೆ ನಮ್ಮ ಸೋಫಾಗಳ ಮೇಲೆ ಆರಾಮಾಗಿ ನಿದ್ದೆ ಬಂದ್ಬಿಡ್ತಾರೆ ಸರ್, ಆ ತರ ಕಂಫರ್ಟ್ ಕೊಟ್ಟಿರ್ತೀವಿ. ಅದಕ್ಕಾಗಿ ಬಂದ್ ಕಸ್ಟಮರ್ ಒಂದು ಸರಿ ಇಲ್ಲಿ ವಿಸಿಟ್ ಮಾಡಿದ್ರೆ ಇದು ಅವ್ರಿಗೆ ಇಷ್ಟ ಆಗ್ತಾ ಇದೆಯೋ, ಇಲ್ಲ ಇನ್ನು ಸ್ವಲ್ಪ ಅವ್ರ ಹೈಟ್ ಇರ್ಬೋದು, ಅವ್ರ ತಲೆಗೆ ತಕ್ಕ ಹೈಟ್ ಇರ್ಬೋದು, ಇಲ್ಲ ಸೀಟ್ ಹೈಟ್ ಇರ್ಬೋದು, ಲೆವೆಲ್ ಇರ್ಬೋದು, ಇಲ್ಲ ಹಾರ್ಡು ಸಾಫ್ಟು ಪ್ರತಿಯೊಂದು ಇಲ್ಲೇ ಗೊತ್ತಾಗೋದು ಅವ್ರಿಗೆ. ಅದಕ್ಕಾಗಿ ನಾನು ಒಂದ್ಸರಿ ನೀವು ಇನ್ವೆಸ್ಟ್ ಮಾಡೋದು, ಡೈಲಿ ತರಕಾರಿಗೆ ಮಾಡ್ದಂಗೆ ಏನು ಇನ್ವೆಸ್ಟ್ಮೆಂಟ್ ಮಾಡಂಗಿಲ್ಲ, ಹೌದಾ ಇಲ್ವಾ? ತರಕಾರಿ ಇವತ್ತು ಮಾಡ್ತೀರಿ, ನಾಳೆ ಮತ್ತೆ ಖಾಲಿ ಆಗ್ತದೆ, ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇದು ಆ ತರ ಇಲ್ಲ, ನೀವು ಒಂದು ಸರಿ ತಗೊಂಡ್ರೆ ಎಷ್ಟು ವರ್ಷ ಬಂತು ಅನ್ನೋದೇ ಲೈಫ್ ಇಂಪಾರ್ಟೆಂಟ್ ಅಲ್ವಾ? ಅದಕ್ಕಾಗಿ ನಾನು ಮತ್ತೆ ಕಸ್ಟಮರ್ಗೆ ಹೇಳ್ತೀನಿ, ಒಂದು ಸರಿ ದಯವಿಟ್ಟು ನಿಮ್ಮ ಟೈಮ್ ಫ್ರೀ ಮಾಡ್ಕೊಂಡು ಬಂದು ಇಲ್ಲಿ ಸೆಲೆಕ್ಷನ್ ಮಾಡಿ, ನನಗೂ ಖುಷಿನೇ, ನಿಮಗೂ ಅದೇ ತರ ಕಂಫರ್ಟ್ ಸಿಗ್ತದೆ. ಬಂದು ಅಂತ ಹೇಳ್ತಾ ಇದ್ರಲ್ಲ, ಅಡ್ರೆಸ್ ಹೇಳಿರಲ್ಲ ಸರ್ ನೀವು? ಸರ್ ಹೇಳ್ತೀನಿ, ನಮ್ದು ಬಂದು 2 ಕಡೆ ಬ್ರಾಂಚಸ್ ಇದೆ, ಅಂದ್ರೆ ಟೋಟಲ್ 6 ಬ್ರಾಂಚ್ ಇದೆ ನಮ್ದು. ಒಂದು ಬಂದು ಔಟರ್ ರಿಂಗ್ ರೋಡ್ ಬಾನಸವಾಡಿ, ಇಲ್ಲೇ ಔಟರ್ ರಿಂಗ್ ರೋಡ್ ಬಾನಸವಾಡಿ, ಇಲ್ಲೇ ಬಂದು ಪಕ್ಕನೆ 4 ಬ್ರಾಂಚ್ ಇದೆ ನಮ್ದು. ಓಕೆನಾ, ಇದಾದ್ಮೇಲೆ ಬಂದು ಸರ್ಜಾಪುರ ಮೇನ್ ರೋಡ್ ದೊಮ್ಸಂದ್ರ. ಓಕೆನಾ, ಇಲ್ಲಿ ಇರ್ತದೆ. ಬಟ್ ಇನ್ ಕೇಸ್ ಆ ಕಡೆ ಯಾರನ್ನ ಅಕಸ್ಮಾತ್ ದೂರದಿಂದ ಯಾರನ್ನ ಬರಬೇಕು, ದಾವಣಗೆರೆ, ಚಿತ್ರದುರ್ಗ, ಆ ಕಡೆ ಶಿವಮೊಗ್ಗ ಏನಾದ್ರು ನೋಡ್ತಾ ಇದ್ದೀರಾ ಅಂದ್ರೆ, ಇದೇ ಮಂತಲ್ಲಿ ಡಿಸೆಂಬರ್ 25ನೇ ತಾರೀಕಿಂದ ದಾವಣಗೆರೆ ಸರ್ಕಾರಿ ನೌಕರರ ಸಮುದಾಯ ಭವನದಲ್ಲಿ ಎಕ್ಸ್ಪೋ ಮಾಡ್ತಾ ಇದೀವಿ. ನಾವೇ ಖುದ್ದು ಎಕ್ಸ್ಪೋ ಮಾಡ್ತಾ ಇದೀವಿ. ಆ ಎಕ್ಸ್ಪೋನಲ್ಲೂ ಬಂದು ನೋಡಿ, ಅಲ್ಲೂ ತಗೊಬೋದು ಸರ್, ಆಪ್ಷನ್ ಕೊಟ್ಟಿದೀವಿ. ಯಾಕಂದ್ರೆ ಗಾಗಿ ಮಾಡ್ತಾ ಇರೋದು. ಕಸ್ಟಮರ್ ಸುಮಾರು ಜನ ಕೇಳ್ತಾ ಇದ್ರು, ಸರ್ ಸುಮಾರು ದಿವಸ ಆಯ್ತು ನೀವು ದಾವಣಗೆರೆ ಪಡೋದು ಎಕ್ಸ್ಪೋ ಮಾಡಿ, ನಾವು ಅವಾಗ ಮಾಡ್ತಾ ಇದ್ದಾರೆ, ಈ ನಡುವೆ ಸುಮಾರು ದಿವಸದಿಂದ ಮಾಡಿರ್ಲಿಲ್ಲ.
ಕಸ್ಟಮರ್ಸ್ ತುಂಬಾ ಕೇಳ್ತಾ ಇದ್ರು, ಅದಕ್ಕೆ ಒಂದು ಈ ಸರಿ ಟೈಮ್ ಕೊಟ್ಟು ನ್ಯೂ ಇಯರ್ಗಾಗಿ ಅಲ್ಲೂ ಮಾಡ್ತಾ ಇದೀವಿ. ಆ ಕಡೆಯಿಂದ ಯಾರಾದ್ರೂ ಬರಬೇಕು ನೋಡ್ಬೇಕಂದ್ರೆ ಖಂಡಿತ ಅಲ್ಲೇ ಬಂದು ನೋಡಿ ತಗೊಬೋದು ಸರ್. ಓಕೆ, ಟೈಮ್ ಕೂಡ ಅವ್ರಿಗೆ ಸೇವ್ ಆಗುತ್ತೆ. ಹೌದು ಸರ್. ಓಕೆ ಸರ್, ಇವೆಲ್ಲಾನು ಕೂಡ ಸೆಟ್ ಅಲ್ಲೇ ಇಟ್ಟಿದ್ದೀರಾ? ಹಾ ಸರ್. ಇದೊಂದು ಮಾತ್ರ ಸಿಂಗಲ್ ಆಗಿ ಯಾಕೆ ಸರ್ ಇಟ್ಟಿದ್ದೀರಾ ಇದು? ಇಲ್ಲ, ಇದು ಸಿಂಗಲ್ ಅಂದ್ರೆ ಏನ್ ಗೊತ್ತಾ ಸರ್, ಇದ್ರಲ್ಲಿ ತುಂಬಾ ಆಪ್ಷನ್ ಇದೆ. ಅಂದ್ರೆ ಇವಾಗ ನಿಮ್ಗೆ ಏನ್ ಗೊತ್ತಾಗ್ತಾ ಇದೆ, 3 ಸೀಟರ್ ಸೋಫಾ ಇದೆಯೋ ಹೌದು, ಈ ತರ ಮಾತ್ರ ಗೊತ್ತಾಗ್ತಾ ಇದೆ. ಈ 3 ಸೀಟರ್ ಸೋಫಾನಲ್ಲೇ ಇಲ್ಲಿ ನೋಡಿ ಸರ್. ಓಕೆ, ಸೋಫಾ ಕಮ್ ಬೆಡ್ ಇದು. ನಾನು ಹೇಳಿದ್ರೆ ಚೆನ್ನಾಗಿರಲ್ಲ, ವಿತ್ ಸ್ಟೋರೇಜ್. ಓಕೆ, ಸ್ಟೋರೇಜ್ ಬೇಕಾದ್ರೆ ಸ್ಟೋರೇಜ್, 3 ಸೀಟರ್ ಸೋಫಾ ಬೇಕಾದ್ರೆ ಸೋಫಾ, ಇಲ್ಲ ಟೂ ಫೋಲ್ಡ್ ಏನು ಗೊತ್ತಾ, ಈ ತರ ಹಾಕ್ಯಂದು ಇವಾಗ ಟಿವಿ ನೋಡಕ್ಕೆ ಅಥವಾ ಈ ತರ. ಓಕೆನಾ, ಟಿವಿ ನೋಡ್ಬೇಕಾದ್ರೆ ಈ ತರ ಟಿವಿ ನೋಡಕ್ ಆಪ್ಷನ್. ಇಲ್ಲ ಬೇಡ ನಮಗ್ ಸಾಕಾಗಲ್ಲ ಮಲ್ಗೋಕು ಅದನ್ನೇ ಬೇಕು ಅಂತ ಹೇಳಿದ್ರೆ ಮಲ್ಗೋಕು ಅದೇ ಕಾಟ ಆಗ್ಬಿಡ್ತು. ಓಕೆನಾ, ಆ ತರ ತುಂಬಾ ಆಪ್ಷನ್ ಕೊಟ್ಟಿದ್ವಿ. ಇದರಲ್ಲೂ ತುಂಬಾ ಕಲರ್ಸ್ ಇದೆ. ಓಕೆನಾ, ಪಾಲಿಶ್ ಕಲರ್ ಆಗಿರ್ಬೋದು, ಬಟ್ಟೆ ಕಲರ್ ಆಗಿರ್ಬೋದು, ಡಿಸೈನ್ಸ್ ಇರ್ಬೋದು, ತುಂಬಾನೇ ಇದೆ, 100 ಇದೆ. ಕಸ್ಟಮರ್ ಬಂದು ಸೆಲೆಕ್ಷನ್ ಮಾಡಿ ಇಲ್ಲಿ, ಅದಕ್ಕೆ ಹೇಳೋದು ಇಲ್ಲಿ ಬಂದು ನೋಡ್ಸಿದ್ರೆ ಅವ್ರಿಗೂ ಈಸಿ ಆಗ್ತದೆ ತೋರ್ಸಕ್ಕೆ. ಸೋಫಾ ಕಮ್ ಬೆಡ್ಗಳಲ್ಲೂ ಆಪ್ಷನ್ ಇದೆ, ಅದ್ರಲ್ಲಿ ಕಲರ್ಗಳು. ಇಲ್ಲಿ ಬನ್ನಿ ಸರ್, ಈ ತರ ತೋರಿಸ್ಬಿಡ್ತೀನಿ ಬನ್ನಿ. ಕಲರ್ಸ್ ಒಂದು ಎಕ್ಸಾಂಪಲ್, ಇದೆಲ್ಲ ಇದು ಇದೆಯಲ್ಲ ನಿಮ್ 600 ಕಲರ್ ಪ್ಲಸ್ ಅಂತ ಹೇಳಿದ್ನಲ್ಲ, ಇಲ್ಲಿ ನೋಡಿ ಇದೆಲ್ಲ ಬಟ್ಟೆನೆ. ಎಕ್ಸಾಂಪಲ್ ಇವಾಗ ತೋರಿಸ್ತೀನಿ ನಿಮ್ಗೆ, 1-2 ತೋರಿಸ್ತೀನಿ ನೋಡಿ. ಓಕೆ, ಈ ತರ ಕಲರ್ಸ್. ಓಕೆ, ಎಲ್ಲ ಕಲರಲ್ಲೂ ಕೂಡ ಎಲ್ಲ ಕಲರಲ್ಲೂ ಆಪ್ಷನ್ ಇದೆ, ಎಲ್ಲ ಸುಮಾರು ಇದೆ. ನಾನು ಅದೇ ಹೇಳಿದ್ದು, ಬೇಕಾದಷ್ಟಿದೆ ಈ ತರ. ಇದೆಲ್ಲ ಅದೇ ಇರೋದು. ತುಂಬಾ ಕಲೆಕ್ಷನ್ಸ್ ಇದೆ ಸರ್. ಅದೇ ಸೋಫಾನಲ್ಲಿ, ಡಿಸೈನ್ಸ್ ಅಲ್ಲಿ, ಕಲರ್ ಅಲ್ಲಿ ನಮ್ಗೆ ಹತ್ರ ಆಪ್ಷನ್ಸ್ ಅಂತೂ ಕಡಿಮೆನೇ ಇಲ್ಲ. ಅದ್ರಾಗಿ ಇವಾಗ ನ್ಯೂ ಇಯರ್ ಬರ್ತಾರೋದ್ರಿಂದ ಇನ್ನೂ ಕಲೆಕ್ಷನ್ಸ್ ಜಾಸ್ತಿನೇ ಮಾಡಿದೀವಿ. ಓಕೆ, ಇದು ನೋಡ್ಸಿ ಸರ್, ಇದು 3-2-1 ಅಂತ. ಎಲ್ಲ ಕಡೆ ನಾರ್ಮಲ್ 3-2 ಸಿಗ್ತದೆ, ಇಲ್ಲಾಂದ್ರೆ 3-1-1 ಸಿಗ್ತದೆ. ಓಕೆ, ಕೆಲವು ಮನೆಗಳಲ್ಲಿ 3-2 ಹಾಕಿದ್ರೆ ಶಾರ್ಟೇಜ್ ಅನಿಸ್ತದೆ, 3-1-1 ಹಾಕಿದ್ರೆ ಸಾಕಾಗಲ್ಲ ಅನಿಸ್ತದೆ. ಅವಾಗ ಏನ್ ಮಾಡ್ತೀವಿ ನಾವು 3-2-1 ಅಂತ ಆಪ್ಷನ್ ಕೊಟ್ಟಿದೀವಿ. ಓಕೆನಾ, ಅವಾಗ ಎಲ್ಲ ಕಡೆ ಹಿಂಗ್ ರೆಡಿ ಸಿಗೋದೇ ಇಲ್ಲ. ರೆಡಿ ಟೈಮ್ ತಗೊಂಡು ಮಾಡ್ಕೊಡ್ತಾರೆ. ಕೆಲವ್ರಿಗೆ ಅರ್ಜೆಂಟ್ ಇರ್ತದಲ್ವಾ, ಅದಕ್ಕಾಗಿ ನಾವು ಆಪ್ಷನ್ ಇಟ್ಟಿದೀವಿ. ಓಕೆ, ಅದರಲ್ಲೂ ಡಿಸೈನ್ ನೋಡಿ ಸರ್, ಇದು ಇದೆಯಲ್ಲ ಫ್ರಂಟ್ ಅಲ್ಲಿ ನೋಡಿ, ವುಡ್ ಡಿಸೈನ್ ಏನ್ ಬಂದಿದೆಯೋ ಅದೇ ಡಿಸೈನ್ ಇಲ್ಲೂ ಕೊಟ್ಟಿದೀವಿ. ಯಾರು ಈ ತರ ಎಲ್ಲ ಕೊಡಲ್ಲ ವುಡ್. ಓಕೆನಾ, ಸೇಫ್ಟಿಗೆ ಇರ್ಬೋದು, ಒಂದು ಒಳಗಡೆ ಹೋಗ್ದಿರಾಕಿರ್ಬೋದು, ಇಲ್ಲ ಡಿಸೈನ್ಗಿರ್ಬೋದು, ಲುಕ್ಗಿರ್ಬೋದು, ಪ್ರತಿಯೊಂದಕ್ಕೂ ಸರ್. ಇನ್ನೊಂದೇನು ಗೊತ್ತಾ ಸರ್, ನಮ್ದು ಈ ಸೋಫಾ ಇದ್ದಂಗೆ ಅದಿರಲ್ಲ, ಅದಿದ್ದಂಗೆ ಇನ್ನೊಂದಿರಲ್ಲ. ಪ್ರತಿಯೊಂದು ಏನಾದ್ರೂ ಚೇಂಜಸ್ ಮಾಡಿರ್ತೀವಿ. ಅದು ಈ ಕಡೆ ತೋರಿಸಿ ಸರ್, ಇದು ನೋಡಿ, ಇದು ಬೇರೆ ತರ, ಇವಾಗ ಅದು ಬೇರೆ ತರ, ಇದು ಬೇರೆ ತರ. ಇದು 3-2 ಡಿವೈಡರ್ ಸೆಂಟರ್ ಟೇಬಲ್ ಕೊಟ್ಟಿದೀವಿ. ಓಕೆನಾ, ಆ ತರ. ಇವಾಗ ನೋಡಿ, ಅದ್ರಲ್ಲಿರೋ ಡಿಸೈನ್ ಇದ್ರಲ್ಲಿಲ್ಲ, ಅದ್ರಲ್ಲಿರೋ ಬಟ್ಟೆ ಇದ್ರಲ್ಲಿಲ್ಲ, ಅದ್ರಲ್ಲಿರೋ ಕಲರ್ ಇದ್ರಲ್ಲಿಲ್ಲ. ಆ ತರ ಪ್ರತಿಯೊಂದಕ್ಕೂ ಆಪ್ಷನ್ ಕೊಟ್ಟಿದೀವಿ ಸರ್. ಓಕೆ, ಇಲ್ಲಿ ಕಲರ್ಗಳು, ಸೊ ಯಾವ ಕಲರ್ಗಳು ಬೇಕೋ ಎಲ್ಲಾ ತರನು ಸಿಗುತ್ತೆ ನಿಮ್ಮ ಹತ್ರ. ಹೌದು. ಇದೇವು ಸರ್ ಇದು ಸೋಫಾ? ಇದು ಹೆವಿ ಕಂಫರ್ಟ್ ಇದೆ ಸರ್. ಹೌದು, ಇದು ಹಂಗೆ 3-2 ಡಿವೈಡರ್ ಸೆಂಟರ್ ಟೇಬಲ್. ಇದ್ರಲ್ಲಿ ಏನ್ ಸ್ಪೆಷಲ್ ಅಂದ್ರೆ ಸೆಂಟರ್ ಟೇಬಲ್ ಡಿಫ್ರೆಂಟ್ ಆಗಿ ಕೊಟ್ಟಿದೀವಿ ಸರ್. ಯಾವ ತರ ಮಾಮೂಲಿ ಸೆಂಟರ್ ಟೇಬಲ್ ತರನೇ ಇದೆ. ಇದಕ್ಕೆ ಸ್ಟೂಲ್ ಇದೆ, 4 ಜನ, 4 ಸ್ಟೂಲ್ ಆ ಕಡೆ 4 ಸ್ಟೂಲ್ ಎಳೆದ್ಬಿಟ್ಟು 4 ಜನ ಇಲ್ಲೇ ಕೂತ್ಕೊಬಹುದು. ಇದ್ರ ಮೇಲೆ ಊಟ ಮಾಡ್ಬೋದು. ಓಕೆ, ಡೈನಿಂಗ್ ಟೇಬಲ್ ತರಾನು ಆಯ್ತು, ಸೆಂಟರ್ ಟೇಬಲ್ ತರಾನು ಆಯ್ತು. ಒಳಗಡೆ ಬೇಡ ಅಂತ ಹೇಳಿದ್ರೆ ಒಳಗಡೆ ಕೊಟ್ಟೋಗ್ತದೆ. ಓಕೆ, ಸ್ಪೇಸ್ ಕನ್ಸೆಪ್ಷನ್ ಜಾಸ್ತಿ ಇದು ಮಾಡಲ್ಲ. ಬೇರೆ ಬೇರೆ ತರ ಆಪ್ಷನ್ ಕೊಟ್ಟಿದೀವಿ ಸರ್. ಅದಕ್ಕೆ ಕಸ್ಟಮರ್ಗೆ ನಾನು ಹೇಳೋದು, ಇವಾಗ ಇನ್ ಕೇಸ್ ಈ ಸೋಫಾ ಬೇಕು, ಈ ಹ್ಯಾಂಡಲ್ ಬೇಡ, ಇಲ್ಲ ಈ ಪಾಲಿಶ್ ಬೇಡ, ಅವ್ರಿಗೆ ಬೇರೆ ಕಲರ್ ಬೇಕು, ಅದನ್ನು ಮಾಡ್ತೀವಿ. ಇಲ್ಲ ಸೆಂಟರ್ ಟೇಬಲ್ ಈ ತರ ಬೇಡ, ನಾರ್ಮಲ್ ಬೇಕು, ಇಲ್ಲ ಬೇರೆ ತರ ಇನ್ನೂ ಗ್ಲಾಸ್ ಬೇಕು, ಅವ್ರಿಗೆ ಯಾವ ತರ ಕೇಳಿ ಸರ್, ಮಾರ್ಬಲ್ ಬೇಕು, ಪ್ರತಿಯೊಂದಕ್ಕೂ ಆಪ್ಷನ್ ಇಟ್ಟಿದೀವಿ ಸರ್. ಅದಕ್ಕಾಗಿ ಕಸ್ಟಮರ್ ಬಂದ್ರೆ ಅವ್ರು ತೋರ್ಸಕ್ ನಮಗೂ ಈಸಿ ಆಗ್ತದೆ, ಕಲೆಕ್ಷನ್ಸ್ಗೆ ಅವ್ರಿಗೂ ಈಸಿ ಆಗ್ತದೆ ಯಾವ ತರ ಕನೆಕ್ಷನ್ ಮಾಡಬೇಕು ಅಂತ. ಮತ್ತೆ ಇವೆಲ್ಲನೂ ಕೂಡ ಹೆಂಗೆ ಸರ್, ವಾಷಿಂಗ್ ಗೀಶಿಂಗ್ ಎಲ್ಲ ಯಾವ ರೀತಿ ಸರ್? ಸರ್ ವಾಷಿಂಗ್ ತುಂಬಾ ಈಸಿ ಸರ್. ಮೊದಲ ತರ ಬಟ್ಟೆಗಳೆಲ್ಲ, ಮೊದಲು ಕ್ಲಾತ್ ಅಂತ ಹೇಳಿದ್ರೆ ವಾಷಿಂಗ್ ಯಾವ ತರ ಮಾಡ್ಬೇಕು ಅಂತ ಹೇಳಿದ್ರೆ ಆಗ್ತಾನೆ ಇರ್ಲಿಲ್ಲ. ಅವು ಸ್ವಲ್ಪ ಹೆಂಗಪ್ಪ ಬಿಚ್ಚೋದು ಏನೋ ಆ ತರ ಭಯ ಇತ್ತು. ಇವಾಗ ಹಂಗಿಲ್ಲ ಸರ್, ವಾಷಿಂಗು ಈಸಿ. ಇವಾಗ ಏನೋ ನೀವು ಊಟ ಮಾಡ್ತಾ ಇದ್ರಿ, ಏನೋ ಸಾಂಬಾರ್ ಚೆಲ್ಬಿಡ್ತು ಅಂತ ಇಟ್ಕೊಂಡ್ರೆ ತೇವ ಬಟ್ಟೆ ಮಾಡಿ ಒರೆಸಿದ್ರೆ ಸಾಕು ಹೊರಟೋಗ್ತದೆ. ಓಕೆನಾ, ಇನ್ನೂ ಬೇಡ, ತುಂಬಾ ಗಲೀಜ್ ಆಗ್ಬಿಡ್ತು, 3 months 6 months ನೀವು ಯೂಸ್ ಮಾಡ್ಬಿಟ್ಟಿದ್ರ ಗಲೀಜ್ ಆಗ್ಬಿಡ್ತು ಅಂತ ಹೇಳಿದ್ರೆ ಸರ್, ಅದಕ್ಕೆ ಆದಂತ ಬರೀ ಶಾಂಪು ನೀವು ತಲೆಗೆ ಹಾಕ್ತಿರಲ್ಲ, ಆ ಶಾಂಪು ಬಟ್ಟೆನಲ್ಲಿ ಹಿಂಡ್ಬಿಟ್ಟು ಡ್ರೈ ಬಟ್ಟೆನಲ್ಲಿ ಒರೆಸ್ಬಿಟ್ರೆ ಸಾಕು, ಕ್ಲಿಯರ್ ಆಗ್ಬಿಡ್ತದೆ. ಇನ್ನೂ ಒಂದು ಕೆಲವರು ಕಸ್ಟಮರ್ಸ್ ಭಯ ಬೀಳ್ತಾರ, ನೀರೇನಾದ್ರು ಅಂದ್ರೆ ಊಟ ಮಾಡ್ತಾರೆ ಒಳಗಡೆ ಹೋಗ್ಬಿಟ್ರೆ ಪಾಮ್ ಹೆಚ್ಚು ಕಮ್ಮಿ ಆಗ್ಬಿಡ್ತದೆ, ವುಡ್ ಹೆಚ್ಚು ಕಮ್ಮಿ. ಇದ್ರಾಗೆಲ್ಲ ವಾಟರ್ ಅಬ್ಸರ್ವೇಷನ್ ಇದೆ ಸರ್. ಅಂದ್ರೆ ಎಕ್ಸಾಂಪಲ್ ತೋರಿಸಿ ಸರ್, ಇದೆಯಲ್ಲ ನೋಡಿ, ನೀರು ಒಳಗಡೆ ಹೋಗಲ್ಲ. ಇಲ್ಲಿ ನೋಡಿ, ಈ ಕಡೆ ತೋರಿಸಿ ನೋಡಿ, ನೀರು ಇಮಿಡಿಯೇಟ್ ಒಳಗಡೆ ಹೋಗೋದೇ ಇಲ್ಲ ಅಂತಲ್ಲ, ವಾಟರ್ ಪ್ರೂಫ್ ಯಾವುದು ಬರಲ್ಲ, ಅರ್ಥ ಮಾಡ್ಕೊಂಡ್ರೆ. ಬಟ್ ನೀವು ಬಿದ್ದ ಮೇಲೆ ಕ್ಲೀನ್ ಮಾಡ್ಕೊಂಬೋದು, ಅಷ್ಟು ಟೈಮ್ ಕೊಡ್ತದೆ. 1 ಗಂಟೆ ನೀರ್ ಮೇಲೆ ಅಂದ್ರೆ ವಾಟರ್ ಅಬ್ಸರ್ವೇಷನ್ ಅಂತೀವಿ, ವಾಟರ್ ಅಸಿಸ್ಟೆಂಟ್ ಕ್ಲಾತ್ ಅಂತೀವಿ. ಓಕೆನಾ, ವಾಟರ್ ಇಮಿಡಿಯೇಟ್ ಒಳಗಡೆ ಹೋಗಲ್ಲ, ಅವ್ರಿಗೆ ಕ್ಲೀನ್ ಮಾಡ್ಕೊಂಬೋದು, ನೀರ್ ಬಿದ್ದಿದ ತಕ್ಷಣ ಒರೆಸ್ಕೊಂಬೋದು ಅಷ್ಟೇ. ವಾಟರ್ ಅಸಿಸ್ಟೆಂಟ್, ಹೌದು ಖಂಡಿತ. ಇದೆಲ್ಲ ಸರ್, ಇದೆಲ್ಲ ಯಾವ ರೀತಿ ಸೋಫಾಗಳು?
ಸರ್ ಇದು ಹಂಗೆ 3-2-1 ವಿತ್ ಮಾರ್ಬಲ್ ಸೆಂಟರ್ ಟೇಬಲ್ ಕೊಟ್ಟಿದೀವಿ ಇದಕ್ಕೆ. ಓಕೆನಾ, ಈ ತರ ಬೇಕಾದ್ರೆ ಈ ತರ ತಗೊಂಬ ಸರ್. ನಾನು ಅದರಲ್ಲಿ ಸುಮ್ಮನೆ ಹಿಂಗ್ ದೂರದಿಂದ ತೋರಿಸಿ ಸರ್. ಒಂದ್ಸರಿ ಈ ಕಡೆ ಬನ್ನಿ ಸರ್. ಇನ್ನು ಇದರಲ್ಲಿ ಒಳಗಡೆ ಕೂಡ ಕಲೆಕ್ಷನ್ಸ್ ತುಂಬಾ ಇದೆ ನೋಡಿ. 3-1-1 ಬೇಕಾ, ರೆಕ್ಲೈನರ್ಸ್ ಬೇಕಾ, ಇವೆಲ್ಲ ರೆಕ್ಲೈನರ್ಸ್. ಇದು ರೆಕ್ಲೈನರ್ ಇದು ತೋರಿಸಿ ಸರ್ ಒಂದ್ಸರಿ. ರೆಕ್ಲೈನರ್ ಇದು ಓಕೆನಾ, ಮ್ಯಾನ್ಯಲ್ ರೆಕ್ಲೈನರ್ ನೋಡಿ. ಓಕೆನಾ, ರೆಕ್ಲೈನರ್ ಬೇಕಾ, ಇದರಲ್ಲೇ ಅವ್ರಿಗೆ ಮೋಟ್ರ್ ವೈಸ್ ಬೇಕಾ, ಬಟನ್ ಸಿಸ್ಟಮ್ ಬೇಕಾ, ರಿಮೋಟ್ ಸಿಸ್ಟಮ್ ಬೇಕಾ, ಅವ್ರು ಯಾವ ತರ ಆದ್ರೂ ಕೇಳಿ ಸರ್. ಪ್ರತಿಯೊಂದು ಆಪ್ಷನ್ ಇಟ್ಟಿದೀವಿ. ಪ್ರತಿಯೊಂದು ಈ ಕಡೆ ಬನ್ನಿ ಸರ್, ಇದು ತೋರಿಸ್ಬಿಡೋಣ ಒಂದ್ಸರಿ. ಕಾರ್ನರ್ ಸೋಫಾಗಳು ಆಕ್ಚುಲಿ ಕಸ್ಟಮರ್ಸ್ ಜಾಸ್ತಿ ಕೇಳೋದು. ಓಕೆನಾ, ಇವಾಗಿನ ಟ್ರೆಂಡ್ ಅಲ್ಲಿ. ಬಟ್ ಕಾರ್ನರ್ ಸೋಫಾಗಳು ತುಂಬಾ ಆಪ್ಷನ್ ಇಟ್ಟಿವಿ ನಾವು. 1-2 ಅಂತಿಲ್ಲ, ತುಂಬಾ ಆಪ್ಷನ್. ಬಟ್ ಎಲ್ಲಾ ತೋರಿಸ್ತೀವಿ ಅನ್ನೋದು ನಿಮ್ಗೆ ಟೈಮ್ ಸಾಕಾಗ್ತದೋ ಇಲ್ಲ. ದೂರನಿಂದ ಒಂದ್ಸರಿ ತೋರಿಸಿ. ಇವಾಗ ಎಕ್ಸಾಂಪಲ್ ಈ ಸೋಫಾ ಅಂತ ಇಟ್ಕೊಂಡ್ರೆ ನೋಡಕ್ ಸಿಂಪಲ್ ಆಗಿ ಸೋಫಾ ತರ ಕಾಣ್ತಾ ಇದೆ ಅಲ್ವಾ. ಇದ್ರಲ್ಲಿ ನೋಡಿ, ಇದು ಓಪನ್ ಮಾಡಿದ್ರೆ ಇದ್ರಲ್ಲಿ ಸ್ಟೋರೇಜ್ ಹ್ಯಾಂಡ್ಲಲ್ಲೇ. ಕೆಲವರೆಲ್ಲ ಕನ್ಸೋಲ್ ಹಾಕಿ ಕನ್ಸೋಲ್ ಕೊಡ್ತಾರೆ, ಇವಾಗ ನಾವು ಕೊಟ್ಟಿದೀವಿ, ಅದು ಪ್ರಶ್ನೆ. ಹ್ಯಾಂಡ್ಲಲ್ಲೇ ಸ್ಟೋರೇಜ್ ಕೊಟ್ಟಿದೀವಿ ಇದರಲ್ಲಿ. ಓಕೆನಾ, ಇನ್ ಕೇಸ್ ಇದಕ್ಕೆ ಅವಾಗ ಹೇಳಿದ್ನಲ್ಲ ವಾಷೇಬಲ್ ಫ್ಯಾಬ್ರಿಕ್. ಓಕೆನಾ, ಸೆಂಟರ್ ಟೇಬಲ್ ಇದು ರೌಂಡ್ ಕೊಟ್ಟಿದೀವಿ. ಅವ್ರಿಗೆ ಈ ತರ ರೌಂಡ್ ಬೇಡ, ಸ್ಕ್ವೇರ್ ಬೇಕು. ಸ್ಕ್ವೇರ್ ಅಲ್ಲಿ ಇರುತ್ತೆ ಅಂದ್ರೆ ಚೇಂಜಸ್ ಏನ್ ಬೇಕಾದ್ರೂ ಚೇಂಜಸ್ ಪ್ರತಿಯೊಂದು ಆಪ್ಷನ್ ಕೊಟ್ಟಿದೀವಿ ಕಸ್ಟಮರ್ಗೆ. ಅವ್ರಿಗೆ ಬಂದು ಇಷ್ಟ ಆಗಿದ್ದ ನಾವು ಮಾಡ್ಕೊಡ್ತೀವಿ ಸರ್. ಅವ್ರು ಯಾವ್ದಂದ್ರೆ ಈ ಸೋಫಾ ಬೇಕು, ಈ ಹ್ಯಾಂಡಲ್ ಬೇಕು, ನಮ್ಗೆ ಬ್ಯಾಕ್ ಇನ್ನೂ ಹೈಟ್ ಬೇಕು, ಕಡಿಮೆ ಬೇಕು, ಅಡ್ಜಸ್ಟೇಬಲ್ ಬೇಕು, ನಮ್ಗೆ ಅಡ್ಜಸ್ಟೇಬಲ್ ಬೇಡ, ನಮ್ಮ ಮನೇಲಿ ಹುಡುಗರು ಇದ್ದಾರೆ ಕಿತ್ತಾಕ್ ಬಿಡ್ತಾರೆ, ಆ ಥರ ಅವ್ರು ಏನ್ ಬೇಕಾದ್ರೂ ಚೇಂಜಸ್ ಕೇಳಿ. ಅದಕ್ಕೆ ಕಸ್ಟಮರ್ ಇಲ್ಲಿ ಬಂದ್ರೆ ಸೆಲೆಕ್ಷನ್ ಮಾಡಕ್ಕೆ ಈಸಿ ಆಗ್ತದ ಅಂತ ನಾನು ಅಷ್ಟೇ, ಬೇರೆ ಏನಿಲ್ಲ. ಇಲ್ಲೇ ನೋಡಿ, ಇಲ್ಲ ಸಿಂಗಲ್ ಹೆಡ್ ರೆಸ್ಟ್, ಇಲ್ಲಿ ನೋಡಿ ಡಬಲ್ ಕೊಟ್ಟಿದ್ದೀರಾ. ಹೌದು ಸರ್, ಅದ್ರ ಸ್ಪೆಷಲ್ಲೇ ಅದು. ಯಾಕಂದ್ರೆ ಕೆಲವು ಸಿಂಗಲ್ ಹೆಡ್ ರೆಸ್ಟ್ ಅಲ್ಲಿ ಕಂಫರ್ಟ್ ಸಿಗಲ್ಲ ಅಂತಾರೆ. ಹೌದು, ಅದಕ್ಕಾಗಿ ಡಬಲ್ ಕೊಟ್ಟಿವಿ. ಎಕ್ಸಾಕ್ಟ್ ತಲೆಗೆ ಬರ್ತದೆ ಸರ್ ಇದು. ಇದೆಯಲ್ಲ ನೋಡಿ, ಎಕ್ಸಾಕ್ಟ್ ತಲೆಗೆ ಬರ್ತದೆ ಇದು. ಇದ್ರಲ್ಲಿ ಅಡ್ಜಸ್ಟೇಬಲ್ ಇದೆ. ಅವ್ರಿಗಿನ್ನ ಮುಂದೆ ಬೇಕಾ ಹಿಂದೆ ಬೇಕಾ ನೋಡಿ, ಎಷ್ಟು ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೊಬೋದು. ಅವ್ರಿಗೆ ಇನ್ ಕೇಸ್ ಆ ಸೋಫಾ ಬೇಕು, ಇದು ಬೇಕು, ಹೆಡ್ ರೆಸ್ಟ್ ಓಕೆನಾ, ಅದನ್ನು ಮಾಡ್ಕೊಡ್ತೀವಿ. ಅವ್ರಿಗೆ ಯಾವ ತರ ಚೇಂಜಸ್ ಬೇಕಾದ್ರೂ ಮಾಡ್ಕೊಡ್ತೀವಿ. ನೋಡಿ, ಹೆವಿ ಮೂವಿಂಗ್ ಸೋಫಾ ಸರ್ ನಮ್ಮ ಹತ್ರ, ನಮ್ದೇ ಮಾಡಲ್ಲ. ಹೆವಿ ಮೂವಿಂಗ್ ಸೋಫಾ ನೋಡಕ್ಕೂ ಹಂಗೆ ಲುಕ್ ಇದೆ. ತೋರಿಸಿ ಸರ್, ಇದು ಕೆಳಗಡೆ ನೋಡಿ ತಾಕ, ಇಲ್ಲಿ ಏನು ಚೆಸ್ಟರ್ ಡಿಸೈನ್ ಅಂತೀವಿ ಇದನ್ನ. ಓಕೆನಾ, ಅದನ್ನೇ ಇಲ್ಲೂ ಹಾಕಿದೀವಿ ಸೆಂಟರ್ ಟೇಬಲ್ಗೆ. ಮತ್ತೆ ಈ ಕಡೆನೂ ಹಾಕಿದೀವಿ, ಬಟ್ ಇಲ್ಲಿ ಕವರ್ ಆಗಿದೆ. ಈ ಕಡೆನೂ ಹಾಕಿದೀವಿ ವಿತ್ 2 ಕಪ್ ನೋಡಿ, ಇಲ್ಲಿ 2 ಕಪ್, ಅಲ್ಲಿ 2 ಕಪ್, ಇಲ್ಲಿ 2 ಕಪ್, 6 ವಿತ್ ಸ್ಟೋರೇಜ್. ಓಕೆನಾ, ಆತರ. ಇದರಲ್ಲಿಲ್ಲ ಬೇರೆ ಕಲರ್ಸ್ ಬೇಕು, ಕಲರ್ಸು ಡಿಸೈನ್ಸು ಸರ್ ಬೇಕಾಗಂದ್ರೆ ಇದಾವೆ ಸರ್. ಎಲ್ಲ ಎಕ್ಸ್ಪ್ಲೈನ್ ಮಾಡೋದು ಬೇಡ, ದಯವಿಟ್ಟು ಹಿಂಗೆ ತೋರಿಸ್ಬಿಡಿ ಸರ್, ಸಾಕು. ತುಂಬಾ ಇದಾವೆ. ಯಾಕಂದ್ರೆ ಮಾಡಲ್ಸ್ ನೀವು ಮಾಡ್ತಾ ಹೋದ್ರೆ ಕಸ್ಟಮರ್ಗೂ ಬೇಜಾರಾಗ್ಬಿಡ್ತದೆ ನೋಡಕ್ಕೆ. ಅಷ್ಟೊಂದು ಮಾಡಲ್ಸ್ ಇದೆ, ಅಷ್ಟೊಂದು ಕಲೆಕ್ಷನ್ಸ್ ಇದೆ ಸರ್. ಓಕೆ, ಈಗ ಸೋಫಾ ತೋರಿಸ್ಬಿಡು ಸರ್. ಇಷ್ಟೊಂದು ಕಲೆಕ್ಷನ್ಸ್ ಇದೆ, ಒಂದೊಂದು ಡೀಟೇಲ್ ಕೊಡ್ಕೊಂಡು ಹೋದ್ರೆ ಒಂದೊಂದು ಸೋಫಾಗೆ 1 ಅವರ್ ಆಗುತ್ತೆ. ಈಗ ಸೋಫಾದ ಸ್ಟಾಪ್ ಮಾಡೋಣ ಸರ್. ಓಕೆನಾ, ಇದು ಯಾವ್ದು ಸರ್? ಇದು ಇನ್ನೊಂದು ಸೋಫಾ ಅಂತ ಒಂದು ಡೀಟೇಲ್ ಕೊಟ್ಬಿಡೋಣ. ಇದು ಒಂಥರ ಡಿಫ್ರೆಂಟ್ ಆಗಿದೆ. ಇದು ಅಲ್ಲ 3 ಲಾಂಜರ್ ಸೋಫಾ ಅಂತೀವಿ. ಓಕೆನಾ, ಈ 3 ಸೀಟ್ರು ಪ್ಲಸ್ ಲಾಂಜರ್. ಅವ್ರಿಗೆ ಮಲಗ್ಬೇಕಾದ್ರೆ ಆರಾಮಾಗಿ ಮಲಗ್ಬಿಟ್ಟು ಟಿವಿಯನ್ನ ನೋಡ್ಬೇಕಂತ ಹೇಳಿ ನೋಡ್ಬೋದು. ಪ್ಲಸ್ ಇದ್ರಲ್ಲಿ ಆಪ್ಷನ್ ಇದೆ, ಸ್ಟೋರೇಜ್ ಬೇಕಂದ್ರೆ ಸ್ಟೋರೇಜ್ ಇದೆ. ಓಕೆ, ವಿತ್ ಸ್ಟೋರೇಜ್, ಫುಲ್ ಸ್ಟೋರೇಜ್ ಏನ್ ಬೇಕಾದ್ರೂ ಮಾಡ್ಕೊಬೋದು. ಅದರಲ್ಲೇ ಅವ್ರಿಗೆ ಸೋಫಾ ಕಮ್ ಬೆಡ್ ಆಪ್ಷನ್ ಕೊಟ್ಟಿದೀವಿ. ಓಕೆನಾ, ಸೋಫಾ ಕಮ್ ಬೆಡ್ ಬೇಕಾದ್ರೆ ಸೋಫಾ ಕಮ್ ಬೆಡ್. ಇದ್ರ ಮೇಲೆ ಮಲಗೋಕ್ಕೂ ಯೂಸ್ ಆಗ್ತದೆ, ಸ್ಟೋರೇಜ್ಗೂ ಯೂಸ್ ಆಗ್ತದೆ, ಮಲ್ಟಿಪರ್ಪಸ್ ಯೂಸ್ ಸರ್. ಎಲ್ಲದಕ್ಕೂ ಯೂಸ್ ಆಗ್ಬೇಕು, ಕುತ್ಕೊಳಕ್ಕೂ ಆಗ್ಬೇಕು, ಮಲಗೋಕ್ಕೂ ಆಗ್ಬೇಕು, ಸ್ಟೋರೇಜ್ಗೂ ಆಗ್ಬೇಕು, ಆ ಥರ ಮಲ್ಟಿಪರ್ಪಸ್. ಇದರಲ್ಸು ಕಲರ್ಸು ಡಿಸೈನ್ಸು ಬೇಕಾದಷ್ಟು ಆಪ್ಷನ್ ಇದೆ. ಇದು ಒಂದೇ ಅಂತಲ್ಲ, ನಮ್ಗೆ ಆ ಸೋಫಾ ಇಷ್ಟ ಆಯ್ತು, ಇದು ಇಷ್ಟ ಆಯ್ತು, ಅದ್ರಲ್ಲಿ ಬೇಕು, ಈ ತರ ಪ್ರತಿಯೊಂದು ಕೂಡ ಮಾಡ್ಕೊಡ್ಬೋದು. ಈಗ ಸರ್ ಸೋಫಾದು ಮಾತಾಡ್ತಾ ಇದ್ರೆ ನಾನು ಮಾತಾಡ್ತಾನೆ ಇರ್ತೀನಿ, ಕಲೆಕ್ಷನ್ ಜಾಸ್ತಿ ಇದೆ. ಸರ್, ಸೊ ಇವಾಗ ಸರ್ ಡೈನಿಂಗ್ ಸೆಟ್ಗಳು ಸರ್, ಡೈನಿಂಗ್ ಸೆಟ್ ಅಲ್ಲೂ ಕೂಡ ನಿಮ್ಮ ಹತ್ರ ತುಂಬಾನೇ ವೆರೈಟಿ ಇದೆ. ಇಲ್ಲಿಂದಾನೆ ತೋರ್ಸೋಣ ಸರ್. ಇಲ್ಲಿ ನೋಡಿ, ಇದು 4 ಚೇರ್ ಡೈನಿಂಗ್. ಓಕೆನಾ, ಇದು ನೋಡಿ ಅಂದ್ರೆ ಕಾಂಪ್ಯಾಕ್ಟ್ ಡೈನಿಂಗ್ ಅಂತೀವಿ. ಓಕೆನಾ, ಅಂದ್ರೆ ಜಾಗ ಉಳಿಸ್ತದೆ. 4 ಕಡೆ 4 ಚೇರು. ಬೇಡ ಅಂತ ಹೇಳಿದ್ರೆ ಒಳಗಡೆ ತಳ್ಬಿಡೋದು ಅಷ್ಟೇ. ಓಕೆನಾ, ತುಂಬಾ ಸಿಂಪಲ್ ಆಗಿರ್ತವೆ. ಇಲ್ಲ ಬೇಡ ಅವ್ರಿಗೆ ಮಾರ್ಬಲ್ ಬೇಕು, ಪ್ಯೂರ್ ಆನೆಕ್ಸ್ ಮಾರ್ಬಲ್, ಪ್ಯೂರ್ ಆನೆಕ್ಸ್, ನಾರ್ಮಲ್ ಮಾರ್ಬಲ್ ಅಲ್ಲ, ಆನೆಕ್ಸ್ ಅಂತೀವಿ. ಓಕೆನಾ, ಪ್ಯೂರ್ ಆನೆಕ್ಸ್. ಯಾಕಂದ್ರೆ ಮೊಬೈಲ್ ಇದೆಯಾ, ಮೊಬೈಲ್ ನಾನು ಅಲ್ಲಿ ಬಿಟ್ಟೆ. ಒಂದ್ಸರಿ ಟಾರ್ಚ್ ಆನ್ ಮಾಡಿ ಸರ್. ಸರ್ ನೋಡಿ, ಈ ಕಡೆ ತೋರಿಸಿ ಸರ್. ನೋಡಿ, ಆನೆಕ್ಸ್ ಇದ್ರೇನೆ ಈ ತರ ರಿಫ್ಲೆಕ್ಟ್ ಆಗೋದು. ಒರಿಜಿನಲ್ ಆನೆಕ್ಸ್ ಇದ್ರೇನೆ, ಇಲ್ಲಾಂದ್ರೆ ರಿಫ್ಲೆಕ್ಟ್ ಆಗಲ್ಲ. 100% ಆಗೋದೇ ಇಲ್ಲ. ಓಕೆನಾ, ಅದರಲ್ಲಿ ಚೇರ್ ಇರ್ಬೋದು. ಒಂದು ಚೇರ್ ತೋರಿಸಿ ಸರ್ ಯಾವ್ದಾದ್ರು. ಓಕೆನಾ, ಹೆವಿ ಬ್ಯಾಕು ಕುಷನ್ ಇದೆ, ಫ್ರಂಟ್ ಕುಷನ್ ಇದೆ, ಹೆವಿ ಚೇರ್ ಇದೆ. ಕುತ್ಕೊಂಡು ನೋಡಿ ಸರ್, ಕಂಫರ್ಟ್.
ಓಕೆ ನೈಸ್ ಸರ್. ನೀವೇನಾದ್ರೂ ಒಂದು ಪ್ಲೇಟ್ ಬಿರಿಯಾನಿ ತಿಂತೀನಿ ಅಂದ್ರೆ ನಮ್ಮ ಡೈನಿಂಗ್ ಮೇಲೆ ತಿನ್ಬೇಕು, ಅರ್ಧ ಪ್ಲೇಟ್ ಎಕ್ಸ್ಟ್ರಾ ಕಂಫರ್ಟ್ನೆಸ್ಗಾಗಿ. ಓಕೆ, ಇದೇ ಡಿಫ್ರೆಂಟ್. ಇದು ಡಿಫ್ರೆಂಟ್ ಏನಕ್ಕಾಗಿ ಅಂತ ಹೇಳಿದ್ರೆ ಸರ್, ಕಸ್ಟಮರ್ ಮನೆಯಲ್ಲಿ ಜಾಗ ಇಲ್ಲ, ಅವ್ರ ಮನೆಯಲ್ಲಿ 4 ಜನ ಇರೋದು, ಇಲ್ಲ 3 ಜನ ಅಂದ್ರೆ ಗಂಡ ಹೆಂಡತಿ ಮಕ್ಕಳು. ಓಕೆನಾ, ಯಾರಾದ್ರೂ ರಿಲೇಷನ್ ಮನ ನಾವು ಅಪರೂಪಕ್ಕೆ ಯೂಸ್ ಮಾಡೋದು, ನಮ್ಮ ಜಾಗ ವೇಸ್ಟ್ ಆಗ್ತದೆ. ಅವಾಗ ಆಪ್ಷನ್ ಯಾವ ಕಡೆ ಕೊಟ್ಟಿದ್ರೆ ನಿಮ್ಮ ಮನೆಯಲ್ಲಿ ಗೋಡೆಗೆ ಗೊತ್ತದಲ್ವಾ, ಈ ಕಡೆ ಬನ್ನಿ ಸರ್, ಆಯ್ತು ಇಲ್ಲಿ ಬೆಂಚ್ ಕೊಟ್ಟಿರ್ತೀವಿ, ಅವ್ರಿಗೆ ಬೇಡ ಬೇಕಾದಾಗ ಯೂಸ್ ಮಾಡ್ಕೊಳೋದು. ಆಚೆ ಚೇರ್ ತರನೇ, ಇದ್ರ ಮೇಲೆ 2-3 ಜನ ಕೂತ್ಕೊಬಹುದು. ಬೇಡ ಅಂತ ಹೇಳಿದ್ರೆ ಒಳಗಡೆ ತಳ್ಬಿಡ್ಬೋದು. ಓಕೆ, ಆ ತರ ಆಪ್ಷನ್ಸ್. ಇದು ಚೆನ್ನಾಗಿದೆ, ಇದನ್ನು ಬೇರೆ ವೆರೈಟಿನೇ, ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಎಲ್ಲಾನು ಕೂಡ ಸರ್. ಪ್ರತಿಯೊಂದಕ್ಕೂ ಒಂದಕ್ಕೊಂದು ಕನೆಕ್ಷನ್ ಇಲ್ಲ. ಚೇರ್ ಇರ್ಬೋದು, ಇಲ್ಲ ಲುಕ್ ಇರ್ಬೋದು, ಡಿಸೈನ್ ಇರ್ಬೋದು, ಕಲರ್ ಇರ್ಬೋದು, ಕಂಫರ್ಟ್ ಇರ್ಬೋದು. ಇವಾಗ ನೋಡಿ, ಅದು ಹೈಟ್ ಇತ್ತು ಚೇರು, ಇದು ಸ್ವಲ್ಪ ಲೋ ಹೈಟ್. ಅದೇ ತರ ಬೇರೆ ತರ ಆಪ್ಷನ್ ಖಂಡಿತ ನೋಡಿ. ಯಾವ ಸರ್ ಇವೆಲ್ಲಾನು ಕೂಡ? ಸರ್ ಟೀಕ್ ವುಡ್ ಅಲ್ಲಿ ಇದೆ, ಲ್ಯಾಮಿನೇಟ್ ಅಲ್ಲಿ ಇದೆ, ಓಕೆನಾ, ರೋಸ್ ವುಡ್ ಅಲ್ಲಿ ಇದೆ, ಶೀಶಮ್ ವುಡ್ ಅಲ್ಲಿ ಇದೆ. ನಿಮ್ಗೆ ಯಾವ ತರ ಇಲ್ಲ, ಒರಿಜಿನಲ್ ಟೀಕ್ ವುಡ್ ಬೇಕು ಅದ್ರಲ್ಲಿ ಇದೆ. ನೀವು ಯಾವ ತರ ಆದ್ರೂ ಸೆಲೆಕ್ಷನ್ ಮಾಡ್ಬೋದು ಸರ್, ಎಲ್ಲಾ ತರ ಆಪ್ಷನ್ ಕೊಟ್ಟಿದೀವಿ. ಅದಕ್ಕೆ ಹೇಳೋದು, ನೀವು ಇಲ್ಲಿ ಬಂದ್ರೆ ಸೆಲೆಕ್ಷನ್ ಮಾಡಕ್ ಈಸಿ ಆಗ್ತದೆ. ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ, ಇದು ಈ ತರ ಇದೆ, ಇದು ಈ ತರ ಇದೆ, ಇದಕ್ಕೆ ಈ ತರ ವುಡ್ ಹಾಕಿದೀವಿ, ಇದು ಇಷ್ಟು ದಿವಸ ಲೈಫ್ ಬರ್ತದೆ, ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತೀವಿ. ಅವಾಗ ನಿಮ್ಗೆ ಈಸಿ ಆಗ್ತದೆ. ನಿಮ್ಗೆ ಯಾವ್ದು ಬೇಕು ಅಂತ ನೀವು ಸೆಲೆಕ್ಷನ್ ಮಾಡ್ಬೋದು. ಇದು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ಸರ್, ರಾಯಲ್ ಆಗಿದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಇದುವೇ ಅದೇ ಹೇಳಿದ್ ಸರ್, ಎಲ್ಲ ಬೇರೆ ತರಾನೇ ಇದಾವೆ ಸರ್ ಡೈನಿಂಗ್ ಪ್ರತಿಯೊಂದು ಅಷ್ಟೇ. ಎಕ್ಸಾಂಪಲ್ ಈ ಕಡೆ ತೋರಿಸಿ ಸರ್, ವುಡನ್ ಸೋಫಾ. ಲಾಸ್ಟ್ ಟೈಮ್ ನೀವು ಒಂದು ವಿಡಿಯೋ ಮಾಡಿದ್ರೆ, ಈ ಸಖತ್ತಾಗಿ ಓಡಿತ್ತು ವುಡನ್ ಸೋಫಾ. ನೋಡಿ, ಇದು ಏನಕ್ಕೆ ಅಂತ ಹೇಳಿದ್ರೆ ಸರ್, ಪ್ಯೂರ್ 100% ಟೀಕ್ ವುಡ್. ಇದು ಟೀಕ್ ವುಡ್ 100% ಅಂದ್ರೆ ಒಂದೇ ಒಂದು ಚೂರು ಮಿಕ್ಸ್ ಇಲ್ಲ ಸರ್ ಅದರಲ್ಲಿ. ಕಸ್ಟಮರ್ ಅಂದ್ರೆ ಸುಮಾರು ಜನ ಯಾವ ತರ ಯೋಚನೆ ಮಾಡ್ತಾರೆ ಅಂದ್ರೆ, ನಾವೆಲ್ಲರೇ ನಮ್ಮ ಒಂದ್ಸರಿ ತಗೊಂಡ್ರೆ ನನ್ನ ಮಕ್ಕಳು ಯೂಸ್ ಮಾಡ್ಬೇಕಂತ. ನೀವು ನಿಮ್ಮ ಮಕ್ಕಳೆಲ್ಲ ಸರ್, ಮೊಮ್ಮಕ್ಕಳು ಯೂಸ್ ಮಾಡ್ಬೋದು, ಅದುವರೆಗೂ ಬರ್ತದೆ. ಆ ತರ ಸೋಫಾಗಳು ಇಟ್ಟಿದೀವಿ. ತುಂಬಾ ಆಪ್ಷನ್ ಇದೆ ಇದರಲ್ಲಿ, 1, 2, 3, 4 ಅಂತಿಲ್ಲ. ಕಲರ್ಸ್ ಆಪ್ಷನ್ ಇರ್ಬೋದು, ಡಿಸೈನ್ ಆಪ್ಷನ್ ಇರ್ಬೋದು, ತುಂಬಾನೇ ಇಟ್ಟಿದೀವಿ ಸರ್, ಬೇಕಾದಂಗೆ ಇದಾವೆ. ಓಕೆನಾ. ಸೊ ನೋಡಿದ್ರಲ್ಲ, ನಿಮಗೆ ಸೋಫಾಗಳು ತೋರಿಸಿದೀವಿ, ಡೈನಿಂಗ್ ಸೆಟ್ಗಳು ತೋರಿಸಿದೀವಿ. ಕಾಟಿಗೆ ತೋರಿಸಿಲ್ಲ ಸರ್, ಕಾಟು ಸರ್ ಇಲ್ಲ, ಈಗ ತೋರಿಸಿರೋದು ಮಾತ್ರ ಹೇಳ್ತದೆ. ಇವಾಗ ನೆಕ್ಸ್ಟ್ ಕಾಟ್, ಬೆಡ್. ಓಕೆ ಸರ್, ಇದೆಯಲ್ಲ ಶೀಶಮ್, ಶೀಶಮ್ ವುಡ್. ಓಕೆನಾ. ಇದರಲ್ಲಿ ಸ್ಟೋರೇಜ್ ಬೇಕಾದ್ರೆ ಮಾಡ್ತೀವಿ. ನಿಮ್ ಸೈಜ್ ಏನಾದ್ರು ಇದೆ, ನಿಮ್ಮ ಮನೆಯಲ್ಲೇ ನಮ್ಮ ರೂಮಲ್ಲಿ ಬಾಗಿಲ ಅಡ್ಡ ಇದೆ, ಕುತ್ಕಂತದ್ದು ಇಲ್ಲ, ಚಿಕ್ಕದ್ ಬೇಕು, ದೊಡ್ಡದು ಬೇಕು, ಏನಾದ್ರೂ ಇದ್ರೆ ದಯವಿಟ್ಟು ಒಂದ್ಸರಿ ಹೇಳಿದ್ರೆ ನಮ್ಗೆ, ನೀವು ಬುಕ್ ಮಾಡಕ್ ಬಂದಾಗ ಮನೆಗೆ ಕಳಿಸಿ, ನಿಮ್ ಮೆಜರ್ಮೆಂಟ್ ತಕ್ಕಾಗಿ ನಾವು ಮಾಡ್ಕೊಡ್ತೀವಿ. ಮೆಜರ್ಮೆಂಟ್ ತಕ್ಕ ಮಾಡ್ಕೊಡ್ತೀವಿ. ತೋರಿಸಿ ಸರ್, ಇದ್ರಲ್ಲೂ ಡಿಸೈನ್ಸ್ ತುಂಬಾನೇ ಇದಾವೆ, ಆ ಥರ ಏನಿಲ್ಲ, ತುಂಬಾ ಇದಾವೆ. ಸುಮ್ಮನೆ ಹಂಗೆ ತೋರಿಸ್ಕೊಂಬನ್ನಿ, ಎಲ್ಲ ಎಕ್ಸ್ಪ್ಲನೇಷನ್ ಬೇಡ ಅನ್ಕೊಂತೀನಿ. ಹೌದು, ಓಕೆನಾ. ಇವು ನೋಡಿ ಸರ್, ಇವೆಲ್ಲ ಸೋಲ್ಡ್ ಆಗಿರೋವು, ಇವು ಪೇಪರ್ ಆಗಿ ಹಾಕಿದಾರಲ್ಲ, ಇವೆಲ್ಲ ಸೋಲ್ಡ್ ಆಗಿರೋವು. ಓಕೆ, ಅಷ್ಟೇ. ಇವಾಗ ಎಕ್ಸಾಂಪಲ್, ಇವಾಗ ಇದು ನೋಡಿ ಸರ್, ಇದು ಇಲ್ಲಿ ಬನ್ನಿ ಸರ್, ಈ ಕಡೆ ಬನ್ನಿ. ಸ್ಟೋರೇಜ್ ಕಾಟು. ಸ್ಟೋರೇಜ್ ಅಂದ್ರೆ ಯಾವ ತರ ಗೊತ್ತಾ, ಮ್ಯಾನ್ಯಲ್ ಸ್ಟೋರೇಜ್ ಇದೆ. ಇದು ಮ್ಯಾನ್ಯಲ್ ಅಂದ್ರೆ ಒಂದು ಕಡೆ ಟಾಪ್ ಲಿಫ್ಟಿಂಗ್. ಓಕೆನಾ, ಮ್ಯಾಟ್ರಸ್ ಡಬಲ್ ಹಾಕಿದಾರ, ಓಪನ್ ಮಾಡೋಕ್ಕಾಗಲ್ಲ. ಈ ಕಡೆ ತೋರಿಸ್ತೀನಿ. ಈ ಕಡೆ ಡ್ರೈಯರ್ಸ್, ಒಂದ್ ಕಡೆ ಡ್ರೈಯರ್ಸ್. ಓಕೆನಾ, ಹೇಳಿ ಡ್ರೈಯರ್ ಇರ್ತದೆ. ಏನಕ್ಕೆ ಈ ತರ ಆಪ್ಷನ್ ಕೊಟ್ಟಿದೀವಿ ಅಂದ್ರೆ ಸರ್, ನಿಮ್ಮ ಮನೆ ಒಂದ್ ಕಡೆ ಗೋಡೆಗೆ ಹೋಗ್ಬಿಡ್ತದೆ, ಗೋಡೆಗೆ ಹೋದಾಗ ಅಲ್ಲಿ ಡ್ರೈಯರ್ ಹೇಳಕ್ಕಾಗಲ್ಲ. ಓಕೆನಾ, ಅವಾಗ ಟಾಪ್ ಲಿಫ್ಟಿಂಗ್ ನಮ್ಗೆ ಅಡ್ಜಸ್ಟೇಬಲ್ ಇದೆ, ಯಾವ ಕಡೆ ಬೇಕಾದ್ರೂ ಮಾಡ್ಕೊಡ್ತೀವಿ ಅಲ್ಲಿ ಬಂದಾಗ, ಈಸಿ ಆಗಲಿ ಅಂತ. ಇಲ್ಲ ನಮ್ಗೆ ಈ ತರ ಸ್ಟೋರೇಜ್ ಬೇಡ ಸರ್, ಹೈಡ್ರಾಲಿಕ್ ಬೇಕು, ಅದನ್ನು ಕೊಡ್ತೀವಿ. ಬೇಡ ಸರ್ ನಮ್ಗೆ ಸ್ಟೋರೇಜೇ ಬೇಡ ಸರ್, ಕ್ಲೀನ್ ಮಾಡೋಕ್ಕೆಲ್ಲ ನಮ್ಗೆ ತುಂಬಾ ಈಸಿ ಇರಬೇಕು, ನಮ್ಮ ಮನೆಯಲ್ಲಿ ಅಂದ್ರೆ ಆಲ್ರೆಡಿ ಸ್ಟೋರೇಜ್ ಇದೆ ಬೇಕಾದಷ್ಟು, ಅದಕ್ಕೂ ವಿತೌಟ್ ಸ್ಟೋರೇಜು ಕೊಡ್ತೀವಿ. ನಿಮ್ಗೆ ಆರಾಮಾಗಿರ್ತದೆ, ಏರ್ ಔಟ್ ಆಗ್ತದೆ ಕ್ಲೀನಾಗಿ. ಓಕೆನಾ, ಈ ತರ ವಿತೌಟ್ ಸ್ಟೋರೇಜ್ ಅಂದ್ರೆ ಈ ತರ ಆರಾಮಾಗಿ ಕ್ಲೀನ್ ಮಾಡ್ಕೊಳಕ್ಕಿರ್ಬೋದು, ಆರಾಮಾಗಿ ಖಾಲಿ ಇರ್ತದೆ. ಇವು ನೋಡ್ಸಿ ಸರ್, ಇವು 2 ಸ್ಟೋರೇಜ್. ಓಕೆನಾ, ಇದಾಗಿರ್ಬೋದು, ಅದಾಗಿರ್ಬೋದು. ಓಕೆ, ಇದೆಲ್ಲ ನಮ್ದೇ ಮಾಡಲ್ಸ್ ಸರ್, ನಮ್ದೇ ಮಾಡಲ್ಸ್. ಈ ಕಡೆ ತೋರಿಸಿ ಸರ್, ಒಂದು ನೋಡೋಣ ಅಷ್ಟೇ. 2 ಸ್ಟೋರೇಜ್ ಅಂದ್ರೆ ಇದು ನೋಡಕ್ ನಿಮ್ಗೆ ಏನಿಲ್ಲ, ಮಲ್ಗೋ ತರನೇ ಇದೆ. ಒಂಚೂರಿಂದ ಹೇಳ್ತೀನಿ, ಇದೆಯಲ್ಲ, ಇದು ನೋಡಿ. ಓಕೆ, ಇದು ಓಪನ್ ಆಗ್ತದೆ, ಅದು ಓಪನ್ ಆಗ್ತದೆ. ಇಲ್ಲಿ ಸ್ಟೋರೇಜ್ ಇದೆ. ಈ ಕಡೆ ತೋರಿಸಿ ಸರ್ ಒಂದು ಸ್ವಲ್ಪ. ಮತ್ತೆ ಇದು ಓಪನ್ ಆಗ್ತದೆ, ಫುಲ್ ಲಾಸ್ಟ್ ವರೆಗೂ ಸ್ಟೋರೇಜ್ ಇದೆ. ನಿಮ್ಗೆ ಏನಾದ್ರು ಬೆಡ್ಶೀಟು, ಪಿಲ್ಲೋಗ್ಲು, ಇನ್ನೊಂದು ಮತ್ತೊಂದು, ಇದೆಲ್ಲ ಏನಕ್ಕೆ ಆಪ್ಷನ್ ಕೊಟ್ಟಿದ್ದೀರಾ, ಮೊಬೈಲ್ ಚಾರ್ಜ್ಗೆ ಹಾಕ್ಯಬೇಕು, ಟ್ಯಾಬ್ಲೆಟ್ಸ್ ಇಡಬೇಕು, ವಾಟರ್ ಬಾಟ್ಲ್ ಇಡಬೇಕು, ಆ ಥರ ಪ್ರತಿಯೊಂದಕ್ಕೂ ಅಲ್ಲೇ ಆಪ್ಷನ್ ಇದೆ. ಹುಡುಕೊಂಡು ಹೋಗೋಷ್ಟು ಅವಶ್ಯಕತೆ ಬೇಡ ಅಂತ. ಬೆಡ್ ಗಲೀಜಾಗಲ್ಲ ಸರ್. ಹೌದು, ಎಲ್ಲಂದ್ರೆ ಅಲ್ಲಿ ಇಡಂಗಿರಲ್ಲ. ಹೌದು ಹೌದು, ಒಂದು ಬಾಕ್ಸ್ ಅಂತ ಇರುತ್ತೆ, ಸೊ ಅದ್ರಲ್ಲಿ ಆರಾಮಾಗಿ ಇದು ಮಾಡ್ಬೋದು. ಹೌದು ಸರ್. ಓಕೆ, ನೆಕ್ಸ್ಟ್ ಸರ್, ಮಂದಿರಗಳು. ಈಗ ಕೆಲವೊಂದು ಮನೆಗಳು ಕಟ್ಟಿಸ್ಬಿಟ್ಟಿರ್ತಾರೆ, ದೂರ ಇದೆ, ಪರವಾಗಿಲ್ವಾ? ಏನ್ ಹೇಳಿ? ಅಲ್ಲ, ದೂರ ಇದೆ, ಅಲ್ಲಿಗೆ ಹೋಗೋಷ್ಟೊತ್ತಿಗೆ 2 ನಿಮಿಷ ಮಾತಾಡ್ಕೊಂಡು ಹಂಗೆ ಬನ್ನಿ. ಈ ಕಡೆ ತೋರಿಸ್ತಾನೆ ಬನ್ನಿ, ಅಲ್ಲಿ ಜಾಸ್ತಿ ಇದೆ. ಎಲ್ಲಿದಾವಲ್ಲ ಸರ್, ಈಗ ಎಕ್ಸಾಂಪಲ್ ಈ ಮಂದಿರ, ಈ ಕಡೆ ತೋರಿಸಿ ಸರ್. ಓಕೆನಾ, ಈ ಸ್ಲೈಡಿಂಗ್ ಮಂದಿರ ಅಂತೀವಿ. ಸ್ಲೈಡಿಂಗ್ ಯಾವ ತರ ಗೊತ್ತಾ ಸರ್, ಇವಾಗ ನೋಡಿ ಈ ತರ ಇದೆಯಲ್ಲ. ಹೌದು, ಡೋರ್ ಓಪನ್ ಮಾಡಿ ಮತ್ತೆ ನೀವು ಪೂಜೆ ಮಾಡಬೇಕು, ಅಡ್ಡ ಆಗ್ತಾ ಇದೆ, ಒಳಗಡೆ ಹಂಗೆ ಹೊಟ್ಟೋಗ್ತದೆ. ಓಕೆ,
ಓಕೆನಾ. ಓಕೆ. ಮತ್ತೆ ಪೂಜೆ ಮಾಡ್ಕೊಂಡು ನೀವು ಒಳಗಡೆ ಸ್ಟೆಪ್ ಕೊಟ್ಟಿದ್ದೀವಿ. ನಿಮ್ಗೆ ಇನ್ನೂ ಸೆಲ್ಫ್ ಏನಾದರೂ ಬೇಕು, ನಿಮ್ಮ ಮನೇಲಿ ಫೋಟೋಗೆ ಯಾವ ಸೈಜ್ ಇರ್ತಾವೋ ಅದ್ರ ಮೇಲೆ ಡಿಪೆಂಡ್. ನೀವು ಅದು ಬೇಕು ಅದಕ್ಕೆ ಹಾಕಿ ಕೊಡ್ತೀವಿ. ಟ್ರೇ ಕೊಡ್ತೀವಿ, ಏನಕ್ಕಂದ್ರೆ ಪೂಜೆ ಮಾಡಕ್ಕೆ ಇದ್ರಲ್ಲಿ ಇಟ್ಕೊಂಡು ಹೌದು, ಪೂಜೆ ಮಾಡಕ್ಕೆ. ಮತ್ತೆ ಸ್ಟೋರೇಜ್ ಏನಾದ್ರು ಬೇಕು, ಪೂಜೆ ಸಾಮಾನು ಪರ್ಮನೆಂಟ್ ಆಗಿ ಇಡಕ್ಕೆ, ಆ ತರ ಕೊಟ್ಟಿದೀವಿ. ಇದರಲ್ಲಿ ಸೈಜಸ್ ಕಲರ್ಸ್ ತುಂಬಾ ಆಪ್ಷನ್ ಇದೆ. ಆ ಕಡೆ ಸುಮ್ನೆ ತೋರಿಸಿ ಸರ್, ಅವೆಲ್ಲ ನೋಡಿ, ಅವೆಲ್ಲ ಓಕೆ. ಸೈಜ್ ಇರ್ಬೋದು, ಕಲರ್ಸ್ ಇರ್ಬೋದು. ಯಾಕಂದ್ರೆ ಸುಮಾರು ಮನೆಗಳಲ್ಲಿ ಸರ್, ಸುಮಾರು ಮನೆ ರೆಂಟೆಡ್ ಮನೆಗಳಲ್ಲೆಲ್ಲ ಆ ತರ ಆಪ್ಷನ್ ಇರಲ್ಲ. ಅಂದ್ರೆ ಮಂದಿರ್ಗೆ ಇರೋದೇ ಇಲ್ಲ. ಅವಾಗ ಅವ್ರು ಮಾಡ್ಸಕ್ಕಾಗಲ್ಲ, ಅಲ್ಲೇ ಓನರ್ಗೆಲ್ಲರೂ ಬಿಡಲ್ಲ. ಅದಕ್ಕಾಗಿ ಈ ತರ ತಗೊಂಡೋಗಿ ಯೂಸ್ ಮಾಡ್ಕೊಂಬೋದು. ನಿಮ್ಗೆ ಸಿಂಪಲ್ ರೇಟ್ ಅಲ್ಲ ಸರ್, 3,000 ಮಂದಿರ್ಗೆ ಸ್ಟಾರ್ಟ್ ಆಗ್ತಾವ. ನಮ್ಗೆ 3,000 ಸ್ಟಾರ್ಟ್ ಮಾಡಿ ನಾವು 50,000 80,000 ಆ ತರವರೆಗೂ, ಅಂದ್ರೆ ನಾರ್ಮಲ್ 20,000-30,000 ದೊಡ್ಡ ಮಂದಿರ್ಗೆಲ್ಲ ಕೊಡ್ತೀವಿ ಸರ್. ಪ್ರತಿ ಅದರಲ್ಲಿ ಯೂಸೇಬಲ್ ನಿಮ್ಗೆ ಸ್ಟೋರೇಜ್ ಯೂಸ್ ಆಗ್ತದೆ. ಪೂಜೆ ಸಾಮಾನು ಇಟ್ಕೊಳಕ್ಕೆ ಟ್ರೇಗಳು ಇರ್ತವೆ, ಹೇಳಿದ್ನಲ್ಲ, ಕೀಬೋರ್ಡ್ಗಳು, ಪ್ರತಿಯೊಂದು ಅದರಲ್ಲಿ ಆಪ್ಷನ್ ಕೊಟ್ಟಿರ್ತೀವಿ ಸರ್. ಏನ್ ಸರ್ ಇದು ಫುಲ್ ಸ್ಲೈಡಿಂಗು? ಸ್ಲೈಡಿಂಗ್ ವಾರ್ಡ್ರೋಬ್ ಸರ್. ಫುಲ್ ಸ್ಟೋರೇಜ್ ಬರ್ತದೆ. ಈ ಕಡೆ ಅದು ಸ್ಲೈಡ್ ಆಗ್ತದೆ, ಈ ಕಡೆ ಇದೆಯಲ್ಲ ಇದು ಸ್ಲೈಡ್ ಆಗ್ತದೆ. ನಿಮ್ಗೆ ಎಷ್ಟು ಬೇಕೋ ಫುಲ್ ಸ್ಟೋರೇಜ್ ಮಾಡ್ಕೊಬಹುದು. ಅವ್ರು ಸ್ಲೈಡಿಂಗ್ ಬೇಕಾದ್ರೆ ಸ್ಲೈಡಿಂಗ್ ಕೊಡ್ತೀವಿ, ಬೇಡ ಡೋರಲ್ಲಿ ಬೇಕು, ವೈಟ್ ಲ್ಯಾಮಿನೇಟ್ ಅಲ್ಲಿ ಬೇಕು, ಅಲ್ಲಿ ನೋಡಿ ಪ್ರತಿಯೊಂದು ಆಪ್ಷನ್ ಇಟ್ಟಿದೀವಿ ಅವ್ರಿಗೆ. ಓಕೆ. ಇದರಲ್ಲಿ 2 ಡೋರ್ ಬೇಕಾ, 3 ಡೋರ್ ಬೇಕಾ, ಓಕೆ, ಸ್ಟೋರೇಜ್ ಬೇಕಾ, ಹ್ಯಾಂಗರ್ ಬೇಕಾ, ಬಟ್ಟೆ ಇಟ್ಕೊಳಕ್ಕೆ, ದುಡ್ಡು ಇಟ್ಕೊಳಕ್ಕೆ, ಡ್ರೈಯರ್ಸ್ ಬೇಕಾ, ಓಕೆನಾ. ಬೇರೆ ತರ ಆಪ್ಷನ್ ಇದೆ ಸರ್. ಟಿವಿ ಸ್ಟ್ಯಾಂಡ್ ಇರ್ಬೋದು, ದೊಡ್ಡ ಸ್ಟ್ಯಾಂಡ್ಗಳು, ಚಿಕ್ಕವು ಇದಾವೆ, ದೊಡ್ಡವು ಇದಾವೆ. ವಾಟರ್ ಪ್ರೂಫ್ ಅಲ್ಲಿ ಅಂದ್ರೆ ವಾಟರ್ ಪ್ರೂಫ್ ಅಂದ್ರೆ ಯಾವ ತರ ಗೊತ್ತಾ ಸರ್, ಇವಾಗ ಕೆಲವರೆಲ್ಲ ಭಯ ಬೀಳ್ತಾರೆ, ಹುಳ ಎಲ್ಲಿ ಬಂದ್ಬಿಡ್ತದೋ ಸರ್. ಅದಕ್ಕೆಲ್ಲ ನಾವು ಖಂಡಿತ ಲೈಫ್ ಟೈಮ್ ಕೊಡ್ತೀವಿ ಸರ್, ವಾರಂಟಿ ಲೈಫ್ ಟೈಮ್. ನಮ್ಮದ್ರಲ್ಲಿ ಯಾವತ್ತೂ ವುಡ್ಡಲ್ಲಿ ಹುಳ ಬರೋದೇ ಇಲ್ಲ. ಹುಳ ಬರೋದಿಲ್ಲ ಆ ತರ ವುಡ್ ಯೂಸ್ ಮಾಡೋದು. ಯಾಕಂದ್ರೆ ನಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ನಾವು ಲೋಕಲ್ ವುಡ್ ಯೂಸ್ ಮಾಡಕ್ಕೆ ಹೋಗಲ್ಲ. ಯಾಕಂದ್ರೆ ಸರ್, ನಾನು ಈ ಹೆಸರು ಮಾಡ್ಬೇಕಂದ್ರೆ 18 ವರ್ಷ ಕಷ್ಟಪಟ್ಟಿದ್ದೀನಿ. ಹೆಸರು ಹಾಳು ಮಾಡ್ಕೊಬೇಕಂತ ಹೇಳಿದ್ರೆ 18 ನಿಮಿಷ ಸಾಕು ನನಗೆ. ಹೌದಾ ಇಲ್ವಾ? ಹೌದು. ಹೆಸರು ಯಾರೇ ಆಗ್ಲಿ ಸರ್, ಹಾಳು ಮಾಡ್ಕೊಳೋದು ತುಂಬಾ ಈಸಿ, ಮಾಡೋದು ತುಂಬಾ ಕಷ್ಟ. ಆ ಹೆಸರನ್ನ ತುಂಬಾ ಕಷ್ಟಪಟ್ಟು ಮಾಡಿದೀನಿ. ಆ ಹೆಸರನ್ನ ಹಾಳು ಮಾಡ್ಕೊಳೋದು ಬೇಡ ಅಂತ ಒರಿಜಿನಲ್ ಐಟಮೇ ಮಾಡೋದು ಸರ್. ನಾನು ಲೋಕಲ್ ಐಟಮ್ ಮಾಡಲ್ಲ. ಕಸ್ಟಮರ್ ಇಲ್ಲ, 2 ಕಸ್ಟಮರ್ ಬಂದಿಲ್ಲ ಪರವಾಗಿಲ್ಲ, ನನ್ಗೇನು ಬೇಜಾರಿಲ್ಲ. ಬಟ್ ನಾನು ಅವಾಗಲೇ ಹೇಳಿದ್ನಲ್ಲ ಸರ್, ನಮ್ದು ಅಂದ್ರೆ ಮೌತ್ ಟು ಮೌತ್ ಅಂತ ಬಿಸ್ನೆಸ್ ಆಗಿರೋದು. ಇನ್ನೊಬ್ರಿಂದ ಇವ್ರು ಚೆನ್ನಾಗಿದೆ ಅಂತ. ಓಕೆ, ನಾನು ಸ್ಟಾರ್ಟಿಂಗ್ ಫ್ಯಾಕ್ಟ್ರಿಯಿಂದ ಬೆಳೆದಿರೋನು ಸರ್. ಇವತ್ತು ನಮ್ದು ಅಂಗಡಿಗೆ ಇರ್ಬೋದು, ಸ್ಟಾರ್ಟಿಂಗ್ ಅಲ್ಲಿ ನಾನು ಐಟಮ್ಗೆ ಅಂಗಡಿಗೆ ಸಪ್ಲೈ ಮಾಡ್ತೋದನು. ಓಕೆನಾ, ಬೆಂಗಳೂರಲ್ಲಿ ನಾನು 100-150 ಅಂಗಡಿಗೆ ಸಪ್ಲೈ ಕೊಡ್ತಾ ಇದ್ದೆ. ಇವತ್ತು ನಮ್ದೇ ಆದಂತ ಅಂಗಡಿಗೆ ಮಾಡ್ಕೊಂಡು ಅದೇ ರೇಟಲ್ಲಿ ಕಸ್ಟಮರ್ಗೆ ಯಾಕೆ ಕೊಡಬಾರ್ದು ಅಂತ ಅಂಗಡಿಗೆ ಕೊಡೋ ರೇಟಲ್ಲೇ ಆ ಕಸ್ಟಮರ್ಗೆ ಕೊಟ್ಕೊಂಡು ಇವತ್ತು ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಂಡಿರೋದು. ಓಕೆ. ಸೊ ನೋಡಿದ್ರಲ್ಲ, ಇಲ್ಲಿ ಏನೇ ನೋಡಿದ್ರ ಪ್ರತಿಯೊಂದು ಫರ್ನಿಚರು ಕೂಡ ಲೋನಲ್ಲಿ ಸಿಗುತ್ತೆ. ಅದು ಕೂಡ 0 ಡೌನ್ ಪೇಮೆಂಟ್ ಮತ್ತೆ 0 ರೆಂಟಲ್. ಅದು ಅಲ್ಲ, 0 ಡೌನ್ ಪೇಮೆಂಟ್, 0 ಇಂಟ್ರೆಸ್ಟ್. 0% ಇಂಟ್ರೆಸ್ಟ್ ಒಂದು ಹೇಳ್ಬಿಡ್ತೀನಿ ಇದ್ರ ಮುಖಾಂತರ. ನಮ್ದು ಐಟಮ್ ಯಾವ ತರ ಅಂತ ಹೇಳಿದ್ರೆ ಸರ್, ಇಡೀ ಬೆಂಗಳೂರಿಗೆ ಫ್ರೀ ಟ್ರಾನ್ಸ್ಪೋರ್ಟೇಷನ್. ಇಡೀ ಬೆಂಗಳೂರಿಗೆ ಅದು ಎಲ್ಲಾದ್ರೂ ಇರ್ಬೋದು. 5 ಕಿಲೋಮೀಟರ್, 10 ಕಿಲೋಮೀಟರ್, 20 ಕಿಲೋಮೀಟರ್, 40 ಕಿಲೋಮೀಟರ್ ನಾವು ಲೆಕ್ಕ ಮಾಡೋದೇ ಇಲ್ಲ. ಇವ್ರು ಹೆಂಗಪ್ಪ ಒಂದು ಐಟಮ್ ತಗೊಂಬಿಟ್ಟು ನಾವು ಅಷ್ಟು ದೂರ ಡೆಲಿವರಿ ಕೊಡ್ತಾರೆ. ಖಂಡಿತವಾಗ್ಲೂ ಕೊಡ್ತೀವಿ ಸರ್. ಏನಕ್ಕೆ ಯಾಕೆ ಕೊಡ್ತೀವಿ ಅಂತ ಹೇಳಿ ಸರ್, ನಮ್ದೇ ಫ್ಯಾಕ್ಟ್ರಿಗಳಿದೆ, ನಮ್ದೇ ಸಪ್ಲೈಗಳು ಹೋಗ್ತದೆ ಅಂಗಡಿಗಳಿಗೆ. ಓಕೆನಾ, ಕಸ್ಟಮರ್ ನಮ್ದು ಹೋಲ್ಸೇಲ್ ಇರೋದ್ರಿಂದ ಬಿಸ್ನೆಸ್ ಜಾಸ್ತಿ ಇದೆ. ಓಕೆನಾ, ನಾಗರಬಾವಿಗೆ ಒಂದಿದೆ, ಹೆಬ್ಬಾಳಿಗೆ ಒಂದಿದೆ. ಅವಾಗ ಏನ್ ಮಾಡ್ತೀವಿ, 2 ಕ್ಲಬ್ ಮಾಡ್ಬಿಟ್ಟು ಒಂದೇ ರೋಡಲ್ಲಿ ಕಳ್ಸಿಕೊಡ್ತೀವಿ. ಅದರಿಂದ ನಾವು ಪ್ರಾಫಿಟ್ಟು ಕಡಿಮೆ ಇಡ್ತೀವಿ. ಓಕೆನಾ, ವಿತ್ ಫ್ರೀ ಡೆಲಿವರಿ, ಇಡೀ ಬೆಂಗಳೂರು ಫ್ರೀ ಡೆಲಿವರಿ ಮಾಡ್ಕೊಡ್ತೀವಿ. ಎರಡನೇದಾಗಿ ಈ ವಿಡಿಯೋ ಮುಖಾಂತರ ಇನ್ನೂ ಒಂದು ಹೇಳ್ತಾ ಇದ್ದೀನಿ ಸರ್, ಏನೋ ಖುಷಿ ಆಗ್ತಾ ಇದೆ, ಬಟ್ ಗೊತ್ತಿಲ್ಲ. ಆಕ್ಚುಲಿ ನಾನು ಕೋಲಾರಲ್ಲಿ ಹುಟ್ಟು ಬೆಳೆದವನು ನಾನು. ಓಕೆ, ಈ ನ್ಯೂ ಇಯರ್ಗಾಗಿ ಇವತ್ತೇನು ಡಿಸೆಂಬರ್ ನಡೀತಾ ಇದೆ, ಡಿಸೆಂಬರ್ ಫಸ್ಟ್ ವೀಕ್ ಅನ್ಕಂದ್ರೆ. ಹೌದು, ಜನವರಿ ಎಂಡ್ ಆಗೋವರೆಗೂ ಇಡೀ ಕೋಲಾರ ಡಿಸ್ಟಿಕ್ಗೆ ಫ್ರೀ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡ್ತೀನಿ ಸರ್. ಇಡೀ ಕೋಲಾರ ಕೋಲಾರ್ಗೆ ಅಲ್ಲ, ಕೋಲಾರ ಇಡೀ ಡಿಸ್ಟಿಕ್ಗೆ ಫ್ರೀ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡ್ತೀನಿ ಸರ್. ಏನೋ ಖುಷಿ, ಹುಟ್ಟಿದವರು ಅಂತ ಮಾಡ್ಬೇಕು ಅನಿಸ್ತು, ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ಜಸ್ಟ್ ಜ್ಞಾಪಕ ಬಂತು, ಹಂಗೆ ಹೇಳಿದೆ. ಖಂಡಿತ ಸರ್, ನನ್ನ ಸಬ್ಸ್ಕ್ರೈಬರ್ಸ್ ಯಾರು ನೋಡ್ತಿದ್ದಾರೆ, ಯಾರು ಕ್ವಾಲಿಟಿ ಪ್ರಾಡಕ್ಟ್ ಬೇಕು, ಕ್ವಾಲಿಟಿ ಫರ್ನಿಚರ್ಸ್ ಬೇಕು ಅಂತ ಹುಡುಕ್ತಾ ಇರ್ತಾರೆ, 0 ಡೌನ್ ಪೇಮೆಂಟಲ್ಲಿ 0% ಇಂಟ್ರೆಸ್ಟ್ ಯಾರು ಹುಡುಕ್ತಾ ಇದ್ದಾರೆ, ಸೊ ಖಂಡಿತವಾಗಿ ನಿಮ್ಗೊಂದು ಕಾಲ್ ಮಾಡ್ತಾರೆ. ಸೊ ಬಂದು ವಿಸಿಟ್ ಮಾಡ್ತಾರೆ. ಸೊ ಹಿಂದೆನೇ ಇವ್ರು ಹೇಳ್ದಂಗೆ, ಸೊ ನೀವು ಫೋಟೋಸ್ ಎಲ್ಲ ಕಳಿಸಿ ಅಂತ ಹೇಳಿದಾಗ ನಿಮ್ಗೆ ಏನಾಗುತ್ತೆ, ಕ್ವಾಲಿಟಿ ಗೊತ್ತಾಗೋದಿಲ್ಲ. ಸೊ ಡೈರೆಕ್ಟ್ ಖುದ್ದಾಗಿ ಬಂದು ನೀವು ಟಚ್ ಆ್ಯಂಡ್ ಫೀಲ್, ಸೊ ಟಚ್ ಮಾಡಿ, ಫೀಲ್ ಮಾಡಿ, ಕೂತ್ಕೊಳ್ಳಿ, ಫೀಲ್ ಮಾಡಿ, ಕಂಫರ್ಟ್ ನೋಡಿ. ಸೊ ಎಲ್ಲಾನು ನೋಡಿದಾಗ ಸೊ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಅದಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಸೊ ಇಲ್ಲಿರುವಂಥ ಕ್ವಾಲಿಟಿ ಯಾವ ರೀತಿ. ಒಂದು ನಿಮಿಷ ನನ್ನ ಕಸ್ಟಮರ್ಗೆ ಅವಾಗಲೇ ಹೇಳ್ದೆ ಅನ್ಸುತ್ತೆ, ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ. ಕಸ್ಟಮರ್ ದಯವಿಟ್ಟು ಯಾವುದೇ ಕಸ್ಟಮರ್ ಆಗಲಿ, ಸ್ವಲ್ಪ ದೂರನೋ ಹತ್ರದಿಂದ ನೀವು ಎಲ್ಲಿಂದ ಬರ್ತಿರೋ ಗೊತ್ತಿಲ್ಲ, ಒಂದು ಸರಿ ಬಂದು ದಯವಿಟ್ಟು ಇಲ್ಲಿ ಬಂದು ಚೆಕ್ ಮಾಡಿ ಐಟಮ್ ತಗೊಂಡೋಗಿ. ಯಾಕಂದ್ರೆ ನಾನು ಏನಕ್ಕೆ ಇಷ್ಟು ಗ್ಯಾರಂಟಿಯಲ್ಲಿ ಹೇಳ್ತೀನಿ ಅಂದ್ರೆ, ನಾನು ಲೋಕಲ್ ಐಟಮ್ ಮಾಡಲ್ಲ ಸರ್. ಅದಕ್ಕೆ ಕೆಲವ್ರು ಏನಾದ್ರು ಫೋಟೋ ನೋಡ್ಬಿಟ್ಟು ಕಳಿಸಿ ಅಂದ್ರೆ ಕಳಿಸ್ಬಿಡ್ತಾರೆ. ನಾನು ಕಳ್ಸಕ್ಕೆ ನನಗೆ ಇಷ್ಟನೂ ಇಲ್ಲ. ಯಾಕಂದ್ರೆ ನೀವು ಬಂದು ಇಲ್ಲಿ ನೋಡಿ ಸರ್ ಐಟಮು, ನಾನು ಲೋಕಲ್ ಐಟಮ್ ಮಾಡಲ್ಲ, ಒರಿಜಿನಲ್ ಐಟಮೇ ಮಾಡೋದ್ರಿಂದ ಇಷ್ಟು ಧೈರ್ಯವಾಗಿ ಕಸ್ಟಮರ್ನ ಇಲ್ಲಿ ಗಂಟೆ
ಕರಿತಾ ಇದ್ದೀನಿ. ಪ್ರತಿಯೊಂದು ಕಸ್ಟಮರ್ಗೂ ಹೇಳ್ತಾ ಇದ್ದೀನಿ, ಬನ್ನಿ ಇಲ್ಲಿ ನೋಡಿ, ಇಲ್ಲಿ ಚೆಕ್ ಮಾಡಿ, ನಿಮ್ಮ ಕಸ್ಟಮೈಸ್ ಏನಿದೆಯೋ ಹೇಳಿ, ಅದನ್ನ ನಾನು ಮಾಡ್ಕೊಡ್ತೀನಿ. ಖಂಡಿತ. ಅದಕ್ಕಾಗಿ ನನಗೆ ಖುಷಿನಾಗಿ ಹೇಳ್ಕೊಡ್ತೀನಿ ಸರ್. ಯಾಕಂತ ಹೇಳಿದ್ರೆ ಸರ್, ನೀವು ಒಂದು ಸರಿ ಇನ್ವೆಸ್ಟ್ಮೆಂಟ್ ಮಾಡೋದು ಎಷ್ಟು ವರ್ಷ ಬರ್ತದೆ ಅನ್ನೋ ತುಂಬ ಇಂಪಾರ್ಟೆಂಟ್ ಇದೆ ಸರ್. ದುಡ್ಡು ಮಾಡೋಕ್ಕಿಂತಲೇ ಅವ್ರವ್ರದ್ದೇ ಆದಂಥ ಫೀಲ್ಡ್ ಇದೆ, ಅರ್ಥ ಮಾಡ್ಕೊಂಡ್ರೆ ಸ್ವಲ್ಪ ದುಡ್ಡು ಮಾಡೋಕ್ಕೆ ಈಸಿ ಇರಲ್ಲ ಸರ್, ಹೌದಾ ಇಲ್ವಾ? ಬಟ್ ತುಂಬ ಕಷ್ಟಪಟ್ಟು ನೀವು ದುಡ್ಡು ಮಾಡಿರ್ತಾರೆ, ಆ ದುಡ್ಡನ್ನು ವೇಸ್ಟ್ ಮಾಡ್ಕೊಳೋದು ಬೇಡ. ಅದಕ್ಕಾಗಿ ನಾನು ಹೇಳೋದು, ಒಂದು ಸರಿ ಇನ್ವೆಸ್ಟ್ಮೆಂಟ್ ನೋಡಿ ಚೆಕ್ ಮಾಡಿ ತಗೊಳ್ರಿ ಸರ್. ಓಕೆ ಸರ್.